ಧ್ಯಾನದ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಧ್ಯಾನಿಗಳಿಗೂ ನನ್ನ ನಮಸ್ಕಾರ. ಪತ್ರಿಜಿ ಅವರ ಮಾರ್ಗದರ್ಶನದೊಂದಿಗೆ ನಾನು ನನ್ನ ಈ ಒಂದು ಅನುಭವದ ಮಾತುಗಳನ್ನ ಹಂಚ್ಕೊಳ್ತೀನಿ. ಆ ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೊಳ್ತೀನಿ. ಮೇಡಮ್ ಹೇಳ್ದಾಗೆ ನನ್ನ ಹೆಸರು ಪವಿತ್ರ. ನಾವು ಇಲ್ಲಿ ಹೊಸಪೇಟೆಯಲ್ಲಿ ಇರ್ತೀವಿ. ಮೂಲತಃ ನಂದು ಹುಟ್ಟಿದ್ದ ಜಾಗ ಆಂಧ್ರ ಪ್ರದೇಶ್, ಹಿಂದೂಪುರ ಹತ್ರ ನಮ್ಮ ಊರಿದೆ. ಸೊ ಸೊ ಬೈ ಬರ್ತ್ ನಾನು ವೆಜಿಟೇರಿಯನ್ ಆಗೇ ಹುಟ್ಟಿದ್ದೀನಿ. ಸೊ ಎಲ್ಲೂ ನಮ್ಗೆ ನಾನ್ ವೆಜ್ ಅನ್ನೋದು ಪರಿಚಯ ಇಲ್ಲ. ಸೊ ಅದು ಒಂದು ನನಗೆ ಈ ಧ್ಯಾನಕ್ಕೆ ಬರ್ಲಿಕ್ಕೆ ತುಂಬಾ ಅದು ಒಂದು ಮೈನ್ ರೂಟ್ ಆಯ್ತು. ಮತ್ತೆ ಇನ್ನೊಂದು ನನ್ನ ಬಿಫೋರ್ ಮೆಡಿಟೇಷನ್ ನಾನು ಹೇಗಿದೆ ಅನ್ನೋದನ್ನ ಹೇಳ್ತೀನಿ. ನನಗೆ ಚಿಕ್ಕವಳಿದ್ದಾಗಿಂದ ತುಂಬಾ ಆಸಕ್ತಿ ಏನಿತ್ತು ಅಂದ್ರೆ ನಾನು ಅನ್ನೋ ಒಂದು ಪ್ರಶ್ನೆ ತುಂಬಾ ಸರಿ ಕಾಡ್ತಾ ಇತ್ತು. ನಾನು ಅನ್ನೋ ಪ್ರಶ್ನೆ ನಾನು ಯಾರು ಅನ್ನೋ ಪ್ರಶ್ನೆ ನನಗೆ ತುಂಬಾ ಅಂದ್ರೆ ತುಂಬಾ ಕಾಡ್ತಿತ್ತು. ನಾನು ಅನ್ನೋ ಪ್ರಶ್ನೆ ನನ್ನೊಳಗಡೆ ಬಂದಾಗ ಮೈಂಡ್ ಫುಲ್ ಬ್ಲಾಂಕ್ ಆಗೋಗ್ತಿತ್ತು. ಏನೇನು ಕಣ್ಮುಂದೆ ಏನೂ ಕಾಣ್ತಿರ್ಲಿಲ್ಲ, ಏನೂ ಕೇಳಿಸ್ತಿರ್ಲಿಲ್ಲ. ಫುಲ್ ಒಂದು ನ್ಯೂಟ್ರಲ್ ಸ್ಟೇಜ್ಗೆ ಹೋಗ್ಬಿಡ್ತಿದ್ದೆ. ಆ ತರ ಒಂದು ಎವ್ರಿ ಟೈಮ್ ಆದಾಗ ಒಂದು 10 to 15 ಮಿನಿಟ್ಸ್ ಯಾವುದೇ ಪ್ರಪಂಚದ ಜೊತೆ ನನಗೆ ಸಂಬಂಧ ಇರ್ತಿದ್ದೆ. ಮತ್ತೆ ಚಿಕ್ಕವಳಿದ್ದಾಗ ನನ್ನನ್ನ ತುಂಬಾ ಕಾಡಿದ ಪ್ರಶ್ನೆ ಏನು ಅಂದ್ರೆ, ಈ ಒಂದು ಸೃಷ್ಟಿ ಹೇಗೆ ಪ್ರಾರಂಭ ಆಯ್ತು? ನನಗೆ ಪೇರೆಂಟ್ಸ್ ಇದ್ದಾರೆ, ಅಪ್ಪ ಅಮ್ಮ. ಅವ್ರ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ ನ ನಾನು ನೋಡಿದ್ದೀನಿ, ಅವ್ರ ಪೇರೆಂಟ್ಸ್ ನ ನೋಡಿಲ್ಲ. ಹಿಂಗೆ ಒಬ್ರೊಬ್ರೊಬ್ಬರು ನಮ್ಮ ಅಪ್ಪ ಅಮ್ಮ ಹಿಂದೆ ಅವ್ರ ತಂದೆ ತಾಯಿ, ಅವ್ರ ತಂದೆ ತಾಯಿ, ಅವ್ರ ತಂದೆ ತಾಯಿ ಅಂದ್ಬಿಟ್ಟು ಹಿಂದೆ ನೋಡ್ಕೊಂಡು ಹೋದಂಗೆಲ್ಲ ಅದು ಎಲ್ಲಿ ಪ್ರಾರಂಭ ಆಯ್ತು, ಈ ತಂದೆ ತಾಯಿ ಅನ್ನೋದಾಗ್ಲಿ, ಈ ಸೃಷ್ಟಿ ಎಲ್ಲಿ ಪ್ರಾರಂಭ ಆಯ್ತು ಅನ್ನೋ ಒಂದು, ಮನುಷ್ಯ ಹೇಗೆ ಹುಟ್ಟದ ಅನ್ನೋ ಒಂದು ಪ್ರಶ್ನೆ ತುಂಬಾ ಕಾಡ್ತಾ ಇತ್ತು. ಈ ಪ್ರಶ್ನೆನ ನಾನು ಹೋಗಿ ಕೇಳ್ತಾ ಇದ್ದೆ, ನಮ್ಮ ಅಪ್ಪನ ಕೇಳ್ತಿದ್ದೆ. ನಮ್ಮ ಅಪ್ಪನೇ ನಂಗೆ ಚಿಕ್ಕವಳಿದ್ದಾಗಿಂದ ಒಳ್ಳೆ ಮಾರ್ಗದರ್ಶನ ಕೊಡ್ತಿದ್ರು. ಎಲ್ಲ ಓದಿನ ವಿಷಯದಲ್ಲಾಗ್ಲಿ, ಆ ಏನಾದ್ರು ಧರ್ಮದ ಮಾತುಗಳು, ಬುದ್ಧಿವಂತಿಕೆ ಬಗ್ಗೆ ಆಗ್ಲಿ, ಹೇಗ್ ಜೀವನ ಮಾಡ್ಬೇಕು ಅನ್ನೋದೆಲ್ಲ ಅಪ್ಪನ ಕಡೆಯಿಂದಾನೇ ಕಲ್ತೆ. ನನಗೆ ಅಪ್ಪನೇ ಹೀರೋ ಆಗಿದ್ರು, ಅಪ್ಪನೇ ಎಲ್ಲ ಕೇಳ್ತಾ ಇದ್ದೆ, ಅವ್ರು ನನಗೆ ಉತ್ತರ ಕೊಡ್ತಿದ್ರು. ಈ ಪ್ರಶ್ನೆ ಕೇಳಿದಾಗ ಅವ್ರೇನೋ ಹೇಳ್ತಿರ್ಲಿಲ್ಲ, ಹೋಗುಚ್ಚಿ ಅನ್ನೋ ತರ ಮಾತಾಡ್ತಿದ್ರು. ಮತ್ತೆ ನನಗೆ ಈ ಪ್ರಶ್ನೆ ಅನ್ನೋದು ತುಂಬಾ ಅಂದ್ರೆ ತುಂಬಾ ಕಾಡ್ತಿತ್ತು. ಹೀಗೆ ಒಂದ್ಸರಿ ಯಾರ ಫ್ರೆಂಡ್ಸ್ ಆಗ್ಲಿ, ರಿಲೇಷನ್ ಯಾರು ಸ್ವಲ್ಪ ಓದಿದ್ದಾರೆ, ನಾಲೆಡ್ಜ್ ಇದೆ ಅಂತ ಯಾರು ಅನ್ಸ್ತಾರೋ ಅವ್ರೆಲ್ರನ್ನೂ ನಾನು ಪ್ರಶ್ನೆ ಕೇಳ್ತಾ ಇದ್ದೆ. ಮನುಷ್ಯ ಹೆಂಗೆ ಹುಟ್ಟದ, ಎಲ್ಲಿಂದ ಇದು ಸ್ಟಾರ್ಟ್ ಆಯ್ತು ಅಂತ. ಇದೇ ತರ ಒಂದ್ಸರಿ ನಮ್ಮ ಊರಿಗೆ ಒಬ್ರು ಎಂಪ್ಲಾಯಿ ಟ್ರಾನ್ಸ್ಫರ್ ಆಗಿ ಬೇರೆ ಊರಿಂದ ಬಂದಿದ್ರು. ನಾನು ಹೋಗಿ ಆ ಆಂಟಿನ್ ಕೇಳಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ಆ ಈಶ್ವರ ಒಂದು ಹುಡುಗಿನ ಒಂದು ಹುಡುಗನ್ನ ಸೃಷ್ಟಿ ಮಾಡಿ ಭೂಮಿ ಮೇಲೆ ಬಿಟ್ಟಿದ್ದಾನೆ ಅಂತ ಅವ್ರು ಹೇಳಿದ್ರು. ಅಲ್ಲಿಂದ ಹಂಗೆ ಸೃಷ್ಟಿ ಅನ್ನೋದು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರು ಅವರು. ನಾನು ಓಕೆ ಈ ತರ ಆಗಿದ್ಯಾ ಅಂತ ಬಿಟ್ಟು ಅಲ್ಲಿಂದ ಕೇಳ್ಕೊಂಡ್ ಬಂದೆ. ಅಲ್ಲಿಂದ ಮನೆಗ್ ಬಂದಿದ ತಕ್ಷಣ ನನ್ನಲ್ಲಿ ಇನ್ನೊಂದು ಪ್ರಶ್ನೆ ಬಂತು. ಈಗ ಅವರಿಬ್ರು ಹುಡ್ಗ ಹುಡ್ಗಿ, ಅವರಿಬ್ರು ಮದ್ವೆ ಆಗಿ ಅವ್ರಿಗೆ ಮಕ್ಕಳಾದ್ರೆ ಮತ್ತೆ ಅವರಿಬ್ರು ಅಣ್ಣ ತಂಗಿ ಆಗ್ತಾರೆ, ಅವರಿಬ್ರಿಗೂ ಮದ್ವೆ ಆಗಲ್ವಲ್ಲ, ಅದು ಹೇಗೆ? ಮತ್ತೆ ಅವರಿಬ್ರು ಮತ್ತೆ ಇನ್ನೊಂದು ಜನರೇಷನ್ ಅನ್ನೋದು ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಇದೇ ತರ ಪ್ರಶ್ನೆ ಕಾಡ್ತು. ಮತ್ತೆ ಹೋಗ್ಬಿಟ್ಟು ಅವ್ರನ್ನ ನಾನು ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರ ಕಡೆಯಿಂದ ನನಗೆ ಯಾವುದೇ ತರದ್ದು ಉತ್ತರ ಸಿಗ್ಲಿಲ್ಲ. ಸೊ ಇನ್ನ ಈ ಪ್ರಶ್ನೆ ಹುಡ್ಕೋದು, ಬೇರೆ ಯಾರನ್ನಾದ್ರೂ ಕೇಳೋದು ವೇಸ್ಟ್ ಅನ್ನಿಸ್ಬಿಟ್ಟು ಆ ಪ್ರಶ್ನೆನ ಅಲ್ಲಿಗೆ ಮುಗಿಸಿ ನನ್ನ ಓದಿನ ಕಡೆ ನಾನು ಗಮನ ಕೊಟ್ಟು ಆ ಹಾಸ್ಟೆಲ್ಸ್ ಅಲ್ಲೆಲ್ಲ ಓದ್ಕೊಂಡು ಕೊನೆಗೆ ಜಾಬ್ ಮಾಡ್ತಾ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆದೆ. ಬ್ಯಾಂಗ್ಳೂರ್ಗೆ ಜಾಬ್ಗೆ ಬಂದಾಗ 2008ರಲ್ಲಿ ನನಗೆ ಧ್ಯಾನ ಪರಿಚಯ ಆಯ್ತು. ಪಿರಮಿಡ್ ವ್ಯಾಲಿನಲ್ಲಿ ಇರ್ತಾರೆ ಚಂದ್ರಮೋಹನ್ ಅನ್ನೋರು, ಅವರು ನಾನು ಕೊಲೀಗ್ಸ್ ಇದ್ವಿ. ಅವರು ಧ್ಯಾನ ನನಗೆ ಯಾವ ತರ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ರು. ಅವಾಗ ಅವ್ರು ಹೇಳಿದ್ಮೇಲೆ ದಿನಾ ಧ್ಯಾನ ಮಾಡ್ಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಇದು ಹೇಗಿತ್ತಂದ್ರೆ, ಮೊದಲನೇ ದಿನ ಧ್ಯಾನ ಮಾಡಿದಾಗ ಹೇಳ್ತಾರಲ್ಲ, ನಮ್ಮ ವಯಸ್ಸು ಎಷ್ಟಿದ್ರೆ ಅಷ್ಟು ನಿಮಿಷ ಮಾಡ್ಬೇಕು ಅಂತ.
ಸೊ ಅವಾಗ ನಾನು ಧ್ಯಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕೊನೆಯದಾಗಿ ಒಂದು 2-3 ನಿಮಿಷ ಇರೋವರೆಗೂ ನಾನು ಟೈಮ್ ಚೆಕ್ ಮಾಡ್ತಾ ಇದ್ದೆ. ಟೈಮ್ ಆಯ್ತೇನೋ ಎದ್ದೇಳೋಣ, ಟೈಮ್ ಆಯ್ತೇನೋ ಎದ್ದೇಳೋಣ ಅಂತ. ಲಾಸ್ಟ್ ಒಂದ್ 2 ನಿಮಿಷ ಇರೋವರೆಗೂ ನಾನು ಟೈಮ್ ಚೆಕ್ ಮಾಡ್ತಾ ಇದ್ದೋಳು. ಇನ್ನು 2 ಮಿನಿಟ್ಸ್ ಅಲ್ಲಿ ಎಂಡ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ದೀರ್ಘವಾದ ಧ್ಯಾನ ಸ್ಥಿತಿಗೆ ಹೋಗ್ಬಿಡ್ತಿದ್ದೆ. ಅವಾಗ ಧ್ಯಾನಕ್ಕೆ ಹೋಗಿರೋಳು ಮತ್ತೆ ಎದ್ದಾಗ ನೋಡಿದ್ರೆ ಅಲ್ಲಿ ಟೈಮು 3 ಗಂಟೆ ಇಲ್ಲ 4 ಗಂಟೆ ಬೆಳಿಗ್ಗೆ ಆ ತರ ಆಗೋಗ್ತಿತ್ತು. ಅಂದ್ರೆ ರಾತ್ರಿ ಎಲ್ಲ ನಾನು ಧ್ಯಾನಕ್ಕೆ ಕೂತಿದ್ದು ನನಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ಎದ್ದೇಳೋದೆ ಮತ್ತೆ ಬೆಳಗ್ಗೆ ಎದ್ದೇಳ್ತಿದ್ದೆ. ಈ ತರ ಒಂದು ಧ್ಯಾನ ಅಭ್ಯಾಸ ಅನ್ನೋದು ನನ್ನಲ್ಲಿ ತುಂಬಾ ಚೆನ್ನಾಗಿ ನಡೀತಿತ್ತು. ನಾನ್ ಧ್ಯಾನಕ್ಕೆ ಬಂದ್ಮೇಲೆ ನನ್ನಲ್ಲಿ ಆಗಿರೋ ಬದಲಾವಣೆಗಳು ಏನಂದ್ರೆ, ಮೊದಲನೇದಾಗಿ ನನಗೆ ಧ್ಯಾನಕ್ಕೆ ಬಂದ್ಮೇಲೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗೋಯ್ತು. ಸ್ವಲ್ಪ ದಿನ ಆದ್ಮೇಲೆ ಥೈರಾಯ್ಡ್ ಸ್ಟಾರ್ಟ್ ಆಯ್ತು. ಈಗ ಎಲ್ರು ಹೇಳ್ತಾರೆ ಧ್ಯಾನ ಮಾಡಿದ್ರೆ ನಮ್ಗೆ ರೋಗ ಹೋಗುತ್ತೆ, ಸರ್ವರೋಗ ನಿವಾರಣೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಬಟ್ ನನಗೆ ಅದು ಕಂಪ್ಲೀಟ್ ಆಗಿ ಉಲ್ಟಾ ಆಯ್ತು. ಧ್ಯಾನಕ್ಕೆ ಬಂದ ಸ್ವಲ್ಪ ದಿನಕ್ಕೆ ನನಗೆ ಗ್ಯಾಸ್ಟ್ರಿಕ್ ಯಾವ ರೇಂಜಿಗೆ ಅಂದ್ರೆ ತುಂಬಾ ಜಾಸ್ತಿ ಆಗೋಗಿತ್ತು. ಮತ್ತೆ ಇನ್ನೂ ಒಂದ್ ಏನಾಗ್ತಿತ್ತು ಅಂದ್ರೆ, ನಾನು ಎಲ್ಲಾದ್ರೂ ಹೋಗ್ಬೇಕು ಅನ್ಕೊಂಡಾಗ ಏನಾದ್ರೂ ಅನ್ಕೊಂಡ್ರೆ ಅವು ನಡೀತಾ ಇದ್ವು. ಅವಾಗ ನನಗೆ ಗೊತ್ತಿರಲಿಲ್ಲ ಇದು ಧ್ಯಾನದಿಂದ ಈ ತರ ಎಲ್ಲ ಆಗುತ್ತೆ ಅಂತ. ಬಟ್ ಸ್ವಲ್ಪ ದಿನ ಆದ್ಮೇಲೆ ಧ್ಯಾನದಿಂದ ಏನೇನ್ ಲಾಭಗಳು ಇದಾವೆ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ನನಗೆ ಸತ್ಸಂಗ ಅನ್ನೋದು ಇದ್ದಿಲ್ಲ. ಸುಮ್ನೆ ಧ್ಯಾನನ ಮಾಡ್ಕೊಂಡು ಹೋಗ್ತಿದ್ದೆ, ಬುಕ್ಸ್ ಓದ್ತಿದ್ದೆ. ಧ್ಯಾನ ಮತ್ತು ಸ್ವಾಧ್ಯಾಯ ರೆಗ್ಯುಲರ್ ಆಗಿರ್ತಿತ್ತು. ಈಗ ಹೇಳದ್ನಲ್ಲ ನನಗೆ ಥೈರಾಯ್ಡ್ ಬಂತು, ಗ್ಯಾಸ್ಟ್ರಿಕ್ ಬಂತು ಅಂತ. ಧ್ಯಾನ ಮಾಡಿದ್ರೆ ಹೋಗುತ್ತೆ, ಆದ್ರೆ ನನಗೆ ಥೈರಾಯ್ಡ್ ಮತ್ತೆ ಗ್ಯಾಸ್ಟ್ರಿಕ್ 2 ರೋಗಗಳು ಆಡ್ ಆದ್ವು ನನ್ನ ಬಾಡಿಗೆ. ಇದು ಯಾಕಾಯ್ತು ಅನ್ನೋದನ್ನ ನಾನು ಹೇಳ್ತೀನಿ. ನಮ್ಮ ಊರಲ್ಲಿ ಒಬ್ಬ ಅಜ್ಜಿ ಇದ್ರು. ನಾನು 8th ಸ್ಟ್ಯಾಂಡರ್ಡ್ ಓದ್ತಿದ್ದೆ ಅವಾಗ. ಅಂತ ಒಂದು ಟೈಮಲ್ಲಿ ಅಜ್ಜಿಗೆ ಗ್ಯಾಸ್ಟ್ರಿಕ್ ಇತ್ತು. ಅಜ್ಜಿ ಗ್ಯಾಸ್ಟ್ರಿಕ್ ಇದ್ದಾಗ ಅಜ್ಜಿ ಆ ಸೌಂಡ್ ಮಾಡ್ತಾ ಇದ್ರು. ಡೇಗ್ತಾ ಇರೋ ಸೌಂಡು ಒಂಥರ ನನಗೆ ಚೆನ್ನಾಗ್ ಅನ್ನಿಸ್ತಿತ್ತು. ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೆ. ಈ ತರ ಹೆಂಗಪ್ಪ ಅದು ಸೌಂಡ್ ಮಾಡೋದು ಅಂತ. ನನಗ ಬರ್ತಿರ್ಲಿಲ್ಲ. ಅವಾಗ ಆ ಅಜ್ಜಿ ಇದು ಗ್ಯಾಸ್ಟ್ರಿಕ್ ಇದ್ರೆ ಈ ತರ ಆಗುತ್ತೆ, ಸುಮ್ ನಂಗೆಲ್ಲ ಮಾಡಕ್ ಬರ್ಬೇಡ ಅಂತಿದ್ರು. ಆದ್ರೆ ಅವಾಗ ನನಗೆ ಅದೊಂದು, ನಂಗೂ ಗ್ಯಾಸ್ಟ್ರಿಕ್ ಬಂದ್ರೆ ನಾನು ಮಾಡ್ಬೋದಲ್ವಾ ಇದು ಅನ್ನುವಂತ ಯೋಚನೆ ನಾನು ಯಾವಾಗ 8th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿದ್ದೆ. ಆದ್ರೆ ಅದು ಧ್ಯಾನಕ್ಕೆ ಬಂದ್ಮೇಲೆ ಅದು ಇಂಪ್ಲಿಮೆಂಟ್ ಆಯ್ತು. ಯಾಕೆ ಅಂದ್ರೆ ಈ ರೋಗನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನನ್ನ ಧ್ಯಾನ ಶಕ್ತಿನ ನಾನೇ ಕೊಟ್ಟಿದ್ದೀನಿ. ನೆಕ್ಸ್ಟ್ ಈ ಥೈರಾಯ್ಡ್ ಯಾಕೆ ಬಂತು ಅಂದ್ರೆ, ತುಂಬಾ ಜನ ನಾನು ಬೆಂಗಳೂರಿಗೆ ಹೋದ ಹೊಸದಲ್ಲಿ ನಾನು ಕೇಳಿದ್ದ ರೋಗದ ಹೆಸರು ಅಂದ್ರೆ ಥೈರಾಯ್ಡ್. ನೋಡಿದ್ರು ಥೈರಾಯ್ಡ್ ಅನ್ನೋ ಪದ ತುಂಬಾ ಬಳಸ್ತಿದ್ರು. ನನಗೆ ಅನ್ನಿಸ್ತು, ಹೌದು ಇದು ಏನಿದು ಥೈರಾಯ್ಡ್ ಅಂದ್ರೆ ಹೇಗಿರುತ್ತೆ ಅಂತ ಬಿಟ್ಟು ನಾನೇ ಒಂದು ಥಾಟ್ ರಿಲೀಸ್ ಮಾಡಿದೆ. ಆ ಒಂದು ರಿಲೀಸ್ ಮಾಡಿರೋದು ನನಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಿತ್ತು. ಸೊ ಮತ್ತೆ ನನಗೆ ಥೈರಾಯ್ಡ್ ಬಂದ್ಬಿಡ್ತು. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಮಾಸ್ಟರ್ಸ್, ನಮ್ಮ ಥಾಟ್ಸ್, ನಾವ್ ಏನ್ ಯೋಚನೆ ಮಾಡ್ತಿರ್ತೀವಿ ಪ್ರತಿ ಒಂದೂನು ನಮ್ಗೆ ಇಂಪ್ಲಿಮೆಂಟ್ ಆಗುತ್ತೆ. ಅದು ಸಕಾರಾತ್ಮಕ ಯೋಚನೆ ಆಗಿರ್ಬೋದು, ನಕಾರಾತ್ಮಕ ಯೋಚನೆ ಆಗಿರ್ಬೋದು, ಯಾವ್ದಾದ್ರೂ ಆಗ್ಲಿ, ನಾವು ಹಾಕಿದೀವಿ ಅಂದ್ರೆ ಅದು ಮತ್ತೆ ರಿಫ್ಲೆಕ್ಟ್ ಆಗಿ ಯೂನಿವರ್ಸ್ ಕಡೆಯಿಂದ ನಮ್ಗೆ ಬರುತ್ತೆ. ಇವು ನನಗೆ ಹೇಗಿರುತ್ತೆ ಅನ್ನೋ ಒಂದು ಸಣ್ಣ ಯೋಚನೆನೆ ನನಗೆ ಈ ತರ ರೋಗಗಳನ್ನ ಉಂಟು ಮಾಡ್ಬಿಡ್ತು. ಅದು ನಾನು ಕೇಳ್ತಾ ಇದ್ದೆ, ಬಟ್ ನಾನು ಈ ತರನು ಆಗಿದೆ ಅನ್ನೋದಿತ್ತು. ಆದ್ರೂ ನನಗೆ ನಿಜವಾಗ್ಲೂ ಇದು ಆಗಿದೆಯಾ ಇಲ್ಲ ಅನ್ನೋದು ಥಾಟ್ಸ್, ನಾನು ಅದನ್ನ ಆಗ್ತಿದೆ ಅಂತ ಗೊತ್ತಿದ್ರು ಅದನ್ನ ಕಂಟ್ರೋಲ್ ಮಾಡ್ಕೊಂತಿದ್ದಿಲ್ಲ. ರೀಸೆಂಟ್ ಆಗಿ ಒಂದು ಲಾಸ್ಟ್ ಇಯರ್ ಒಬ್ಬ ಪಿರಮಿಡ್ ಅಲ್ಲಿ ಒಬ್ಬ ಧ್ಯಾನಿ ಬರ್ತಾ ಇದ್ರು. ಅವ್ರಿಗೆ ತುಂಬಾ ಬ್ಯಾಕ್ ಪೇನ್ ಇರ್ತಿತ್ತಂತೆ. ತುಂಬಾ ಸೊಂಟ ನೋವಿದ್ರೆ ಆ ಮೇಡಮ್ ಧ್ಯಾನಕ್ಕೆ ಬಂದ್ಮೇಲೆ ಅವ್ರಿಗೆ ಇದ್ದ ಸೊಂಟ ನೋವು ಸಂಪೂರ್ಣವಾಗಿ ಹೋಯ್ತಂತೆ. ಅವ್ರಿಗೆ ಸೊಂಟ ನೋವು ಬಂದ್ರೆ ಕೂತ್ಕೊಳ್ಳಕ್ಕೂ, ನಿಂತ್ಕೊಳ್ಳಕ್ಕೂ, ಮಲಗಕ್ಕೂ ಏನಕ್ಕೂ ಆಗ್ತಿರ್ಲಿಲ್ವಂತೆ. ಅಷ್ಟು ಕಷ್ಟ ಪಡ್ತಿದ್ರಂತೆ. ಆ ಮೇಡಮ್ ಹೇಳೋದನ್ನ ಕೇಳಿ ನನಗೆ ಅನ್ನಿಸ್ತು, ಓ ಇಷ್ಟೊಂದು ನೋವು ಬರುತ್ತಾ, ಅದ್ ಹೆಂಗ್ ಬರುತ್ತೆ ಅಂತ ಹೇಳಿ, ಆ ನೋವು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಅವತ್ತೊಬ್ರು ಮನೆಯಲ್ಲಿ ನಾವು ಗ್ರೂಪ್ ಮೆಡಿಟೇಷನ್ ಇಟ್ಕೊಂಡಿದ್ವಿ. ಆ ಗ್ರೂಪ್ ಮೆಡಿಟೇಷನ್ ಅಲ್ಲಿ ನಾನು ಹೇಗಿರುತ್ತಪ್ಪ ಈ ಸೊಂಟ ನೋವು ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರ ಮನೆಯಿಂದ ಧ್ಯಾನ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದೀನಿ, ಆ ನೋವನ್ನ ತಡಿಯಕ್ ಆಗ್ಲಿಲ್ಲ. ಅಷ್ಟು ಪೇನ್ ಬಂದ್ಬಿಡ್ತು. ಆ ನೋವಿಗೆ ತಡೆಯಕ್ಕಾಗ್ದಿರಾ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಅವ್ರ ಮನೇಲಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟು ಆಮೇಲೆ
ನನ್ನ ಥಾಟ್ಸ್ ನಾನು ಅಂದ್ರೆ ಈ ತರ ಅನ್ಕೊಂಡಿರೋದ್ರಿಂದಾನೇ ಇದಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅವಾಗ ಅದು ರಿಯಲೈಸ್ ಆದೆ. ಮತ್ತೆ ಹಂಗೆ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ವಾಪಸ್ ಬಂದ್ಬಿಟ್ಟೆ. ಆಮೇಲೆ ಅದು ಕ್ಲಿಯರ್ ಆಯ್ತು. ಅವಾಗಿಂದ ಪ್ರತಿಯೊಂದು ಥಾಟ್ನಲ್ಲೂ ನನ್ನ ಯೋಚನೆಗಳ ಮೇಲೆ ನನಗೆ ತುಂಬಾ ಒಂದು ಅವೇರ್ನೆಸ್ ಬರಕ್ ಸ್ಟಾರ್ಟ್ ಆಯ್ತು. ತುಂಬಾ ಸುಲಭವಾಗಿ ನಾವ್ ಹೇಳ್ತೀವಿ ಸಕಾರಾತ್ಮಕ ಯೋಚನೆ, ನಕಾರಾತ್ಮಕ ಯೋಚನೆ, ಪಾಸಿಟಿವ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ಬಿಟ್ಟು. ಬಟ್ ಯಾವುದೇ ಥಾಟ್ ಆಗ್ಲಿ ಇದ್ರ ಪಾಸಿಟಿವ್ ಆರ್ ನೆಗೆಟಿವ್ ಯಾವ್ದನ್ನ ಬಿಟ್ರು ಅದು ರಿಫ್ಲೆಕ್ಟ್ ಆಗಿ ಬಂದೇ ಬರುತ್ತೆ. ಕೆಲವು ಸರಿ ಅದು ನಾವು ಬಿಟ್ಟಿದ್ದ ಥಾಟ್ಸ್ ಆಗ್ಲಿ, ನಮ್ಮ ಭಯದಿಂದ ಬರೋ ಯೋಚನೆಗಳೇ ಆಗ್ಲಿ, ಅವು ನಮ್ಗೆ ಆಗದೆ ಇರ್ಬೋದು. ಬಟ್ ನಮ್ ತರ ಇರುವಂತ ಇನ್ನೊಬ್ಬರಿಗೆ ಯಾರಾದ್ರೆ ವೀಕ್ ಇರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಅದ್ ನಡೀತೈತೆ. ನಾವು ಮೆಡಿಟೇಟರ್ಸ್, ನಾವು ಧ್ಯಾನಿಗಳ ಆಗಿರೋದ್ರಿಂದ ನಮ್ಮ ಸುತ್ತೂ ಎಷ್ಟೋ ಜನ ಮಾಸ್ಟರ್ಸ್ ನಮ್ಗೆ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ನಮ್ ಹಿಂದೆ ತುಂಬಾ ಜನ ಮಾಸ್ಟರ್ಸ್ ಇರ್ತಾರೆ ನಮ್ಗೆ ಹೆಲ್ಪ್ ಮಾಡ್ಲಿಕ್ಕಾಗ್ಲಿ, ಗೈಡ್ ಮಾಡ್ಲಿಕ್ಕೆ, ಸಪೋರ್ಟ್ ಮಾಡ್ಲಿಕ್ಕೆ, ಇದೆಲ್ಲದಕ್ಕೂ ಮಾಸ್ಟರ್ಸ್ ಇರ್ತಾರೆ. ಬಟ್ ಆ ನಮ್ಮ ಒಂದು ಧ್ಯಾನದ ಒಂದು ಶಕ್ತಿಯಿಂದ ನಮ್ ಸುತ್ತೂ ಇರೋ ಮಾಸ್ಟರ್ಸ್ ನ ದಾಟಿ ನಮ್ಗೆ ಯಾವುದೇ ತರದ ನೆಗೆಟಿವ್ ಎಫೆಕ್ಟ್ಸ್ ಆಗೋದಿಲ್ಲ. ಬಟ್ ನಾವು ಬಿಟ್ಟಂತಹ ಕೆಲವು ನೆಗೆಟಿವ್ ಥಾಟ್ಸ್ ಆಗ್ಲಿ, ನೆಗೆಟಿವ್ ವರ್ಡ್ಸ್ ಆಗ್ಲಿ, ಅದು ನಮ್ಗಾಗಿಲ್ಲ ಅಂದ್ರೆ ಕೆಲವು ವೀಕ್ ಸೋಲ್ಸ್ ಇರ್ತವೆ, ಹೋಗ್ಬಿಟ್ಟು ಅಲ್ಲಿ ರಿಫ್ಲೆಕ್ಟ್ ಆಗ್ತವೆ. ಇದು ಒಂಥರ ನನಗೆ ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಆದ್ವು. ನಾವು ಮಾಡೋ ಭಯದಿಂದ ನಮ್ಗೆ ಈ ಒಂದು ಯೋಚನೆಗಳು ಇವೆಲ್ಲ ಬರ್ತಾರೆ. ಬೇರೆ ಇನ್ನ ಎಲ್ಲರಿಂದನೂ ಅವು ಆಗೋದಿಲ್ಲ. So, ನನ್ನ ಅನುಭವದಿಂದ ನಾನು ಹೇಳ್ತೀನಿ ಮಾಸ್ಟರ್ಸ್, ನಮ್ಮ ಯೋಚನೆಗಳಲ್ಲಿ ನಮಗೆ ಒಂದು ಅವೇರ್ನೆಸ್ ಇರಬೇಕು. ಪ್ರತಿ ಕ್ಷಣ ನಮ್ಮ ಯೋಚನೆಗಳನ್ನ ನಾವು ಗಮನಿಸ್ಕೊಂತ ಇರ್ಬೇಕು. ಯಾವ ತರ ನಾವು ಯೋಚನೆ ಮಾಡಿದೀವಿ, ಇಮಿಡಿಯೇಟ್ ಆಗಿ ಆ ಒಂದು ರಿಯಲೈಸೇಷನ್, ಆ ಒಂದು ಆತ್ಮ ಪರಿಶೀಲನೆ ಮಾಡ್ಕೊಂಡಾಗ ನಮ್ ಕಡೆಯಿಂದ ಯಾವುದೇ ತರದ ಅನ್ವಾಂಟೆಡ್ ಥಾಟ್ಸ್ ರಿಲೀಸ್ ಆಗೋದಿಲ್ಲ. ಮತ್ತೆ ಇದು ಆದ್ಮೇಲೆ ನಾನು ಇನ್ನೂ ಒಂದು ನನ್ನ ಅನುಭವ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಿದ್ದೆ ಅಂತ. ಮೇಡಮ್ ನಿಮ್ ನೆಟ್ವರ್ಕ್ ಸ್ವಲ್ಪ ಟೆಸ್ಟ್ ಮಾಡ್ಕೊಳ್ಳಿ ಮ್ಯಾಮ್. ಮ್ಯೂಟ್ ಆಗಿದೆ ಅನ್ಸುತ್ತೆ ರಘು ಅವರೇ. ಮೇಡಮ್ ಅವ್ರದ್ದು ಕಾಣಿಸ್ತಿಲ್ಲ. ಹಾ ಅದೇ ಇದ್ದೀರಾ ಮೇಡಮ್? ಅವ್ರಿಗೆ ಕೋ ಹೋಸ್ಟ್ ಕೊಟ್ಟಿದ್ದೀನಿ ಮ್ಯಾಮ್. ಅವ್ರು ಎಲ್ಲಿ ಕಾಣ್ತಾ ಇಲ್ವಲ್ಲ. ಮೇಡಮ್ ನಮಸ್ತೆ. ನೋಡು ಮಾಡ್ತಾ ಕುಡಿಯುವ ಅಂತೇಳಿ ಬಿಟ್ಟು ಹಾಕ್ತಾರೆ. ಅದೇ ಗೊತ್ತಿಲ್ಲ. ಮಧುರ ಮ್ಯಾಮ್, ಒಂದ್ ನಿಮಿಷ ಕಾಲ್ ಮಾಡ್ತೀನಿ ನಾನು ಅವರಿಗೆ. ರಘು, ಮೇಡಮ್ ಮೀಟಿಂಗ್ ಇಂದ ಲೆಫ್ಟ್ ಆಗಿದ್ದಾರೆ ಅನ್ಸುತ್ತೆ ಅವರು. ಓಕೆಪ್ಪ, ಒಂದೇ ನಿಮಿಷ ಅವ್ರಿಗೆ ಕಾಲ್ ಮಾಡ್ತೀನಿ ನಾನು. ಓಕೆ ಮೇಡಮ್, ಓಕೆ. ಜಾಯ್ನ್ ಆಗಕ್ಕೆ ಹೇಳಿ ಮ್ಯಾಮ್, ನಿಧಾನ ಆದ್ರು. ಓಕೆಪ್ಪ, ಓಕೆ.
ವಿಡಿಯೋ ಆನ್ ಆಗೈತೆ. ನಮ್ ವಿಡಿಯೋ ಆನ್ ಐತೆ. ನಮ್ದು ಆನ್ ಆಗಲ್ಲ. ಇಟ್ಕೊಂಡ್ ಬಾಯ್. ಪವಿತ್ರ ಮ್ಯಾಮ್ ಬಂದಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮ್ಯಾಮ್ ನೀವು. ಯಾರಿ ರಘು ಮ್ಯಾಮ್ ಕಂಟಿನ್ಯೂ ಮಾಡಿ ಮ್ಯಾಮ್, ನೀವು ಕಂಟಿನ್ಯೂ ಮಾಡಿ. ಮಧುರಾ ಮ್ಯಾಮ್ ಆಲ್ ಮ್ಯೂಟ್ ಕೊಟ್ಬಿಡಿ ಮ್ಯಾಮ್, ಯಾಕೋ ಎಲ್ಲೋ ಬೇರೆ ಕಡೆಯಿಂದ ಶಬ್ದ ಬರ್ತಿದೆ, ಯಾವ್ದೋ ಚಿಕ್ಕ ಮಗು ಮಾತಾಡ್ತಾ ಇರೋದು. ಹಾ ಓಕೆ ಓಕೆ. ಪವಿತ್ರ ಮೇಡಮ್ ಬಂದ್ರು. ಹಾ ಮೇಡಮ್, ಸಾರಿ, ಏನೋ ಪ್ರಾಬ್ಲಮ್ ಆಗಿತ್ತು, ಗೊತ್ತಾಗ್ಲಿಲ್ಲ. ಓಕೆ, ನೋ ಪ್ರಾಬ್ಲಮ್ ಮೇಡಮ್, ನೀವು ಕಂಟಿನ್ಯೂ ಮಾಡಿ. ಹಾ. ಕೋಸ್ಟ್ ಕೊಟ್ಟಿರ್ತೀವಿ, ನಾ ಕಂಟಿನ್ಯೂ ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಮತ್ತೆ ಮಾಸ್ಟರ್ಸ್, ಈಗ ನಾನು ಹೇಳ್ತಾ ಇದ್ದೆ, ನಾನು ಜಾಬ್ ಮಾಡುವಾಗ ನನಗೆ ಜಾಬ್ ಮಾಡ್ಲಿಕ್ಕೆ, ಅವತ್ತು ವರ್ಕ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದಾಗ, ಅವತ್ತು ಕೆಲವೊಂದು ಸರಿ ಏನಾಗ್ಬಿಡ್ತಿತ್ತು, ನನಗಲ್ಲಿ ವರ್ಕ್ ಏನೂ ಇರ್ತಾ ಇದ್ದಿಲ್ಲ ಒಂದು. ಇನ್ನೊಂದು ಮ್ಯಾಮ್ ಮ್ಯೂಟ್ ಅಲ್ಲಿ ಇದ್ದೀರಾ ನೋಡ್ರಿ, ಪವಿತ್ರ ಮ್ಯಾಮ್ ಮ್ಯೂಟ್ ಅಲ್ಲಿ ಇದ್ದೀರಾ. ಹಾ ಮ್ಯೂಟ್ ಅಲ್ಲಿ ಇದ್ದೀರಾ ನೋಡಿ ಮೇಡಮ್. ನಿಮಗೆ ಕೋಸ್ಟ್ ಕೊಟ್ಟಿಲ್ಲ ಮ್ಯಾಮ್ ಅವ್ರಿಗೆ. ನಿಮಿಷ ಇರಿ, ರಘು ಅವರೇ ಕೊಡ್ಬೇಕು. ಓಕೆ ಮ್ಯಾಮ್. ಹ್ಯಾಂಡ್ ರೈಸ್ ಮಾಡಿ ಮೇಡಮ್, ಹ್ಯಾಂಡ್ ರೈಸ್ ಮಾಡಿ ಒಂಚೂರು. ಅನ್ಮ್ಯೂಟ್ ಆಗಿದೆ. ಹಾ ಕೋಸ್ಟ್ ಬಂತು continue ನೋಡಿ, ಮಾಡಿ ಇವಾಗ ಸ್ಟಾರ್ಟ್ ಮಾಡಿ. ಈಗ ಕಂಟಿನ್ಯೂ ಮಾಡಿ. ಹಾ ಮೇಡಮ್, ಥ್ಯಾಂಕ್ ಯು. ಏನಾದ್ರು ನೆಟ್ವರ್ಕ್ ಇಶ್ಯೂ ಆದ್ರೆ ನೀವು ವಿಡಿಯೋ ಆಫ್ ಮಾಡ್ಕೊಳ್ಳಿ, ಆಮೇಲೆ ಏನಾದ್ರು ಆತರ ಪ್ರಾಬ್ಲಮ್ ಅನ್ಸಿದ್ರೆ, ಹಾ ಇಲ್ಲ ಅಂದ್ರೆ ಕಂಟಿನ್ಯೂ ಮಾಡಿ, ನೋ ಪ್ರಾಬ್ಲಮ್. ಹಾ ಸರಿ ಮೇಡಮ್, ಥ್ಯಾಂಕ್ ಯು. ಅದೇ, ಈಗ ನಾನು ಇದಕ್ಕೂ ಮುಂಚೆ ಹೇಳ್ತಿದ್ನಲ್ಲ, ನಾನು ಆಫೀಸಲ್ಲಿ ಜಾಬ್ ಮಾಡ್ಲಿಕ್ಕೆ, ವರ್ಕ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಏನಾದ್ರು ಅನ್ಸಿದ್ರೆ, ಅಂತ ಒಂದು ಸಂದರ್ಭದಲ್ಲಿ ಆಫೀಸಲ್ಲಿ ನನಗೆ ಒಂದು ಕೆಲಸ ಏನೂ ಇರ್ತಿದ್ದಿಲ್ಲ. ಇಲ್ಲ ಅಂದ್ರೆ ನಮ್ ಬಾಸ್ ಅವತ್ತು ರಜದಲ್ಲಿ ಇರ್ತಿದ್ರು. ಹಾಗಾಗ್ಬಿಟ್ಟು ನನಗೆ ಒಂದು ಆ ವರ್ಕ್ ಪ್ಲೇಸ್ ಅಲ್ಲಿ ಫ್ರೀಡಮ್ ಅನ್ನೋದು ಇರ್ತಿತ್ತು. ಮತ್ತೆ ಇನ್ನೂ ಕೆಲವೊಂದ್ಸರಿ ಏನಾಗ್ತಿತ್ತು ಅಂದ್ರೆ, ಆಫೀಸ್ಗೆ ಹೋಗ್ಬೇಕಿದ್ರೆ ಬಸ್ಸಲ್ಲಿ ಹೋಗ್ಬೇಕು. ಅವಾಗ ಹೇಗೆ ರೆಡಿಯಾಗಿ ಹೋಗ್ತಾ ಇದ್ದೆ, ಬಸ್ಸಲ್ಲಿ ನನಗೆ ಪರ್ಟಿಕ್ಯುಲರ್ ಆಗಿ ವಿಂಡೋ ಸೀಟೇ ಬೇಕು ಅಂತ ಹೇಳಿ ಅನ್ಕೊಂಡು ಹೋಗ್ತಿದ್ದೆ. ಅವಾಗ ನನಗೆ ವಿಂಡೋ ಸೀಟೇ ಸಿಕ್ತಿತ್ತು. ಸಪೋಸ್ ಎಲ್ಲ ಬಸ್ಗಳೇನಾದ್ರೂ ರಶ್ ಆಗಿ ಬರ್ತಿದ್ರೆ, ಡಿಪೋ ಇಂದ ಒಂದು ಖಾಲಿ ಬಸ್ ಬರ್ತಾ ಇತ್ತು. ಈ ತರದ ಇನ್ಸಿಡೆಂಟ್ಸ್ ತುಂಬಾ ಚೆನ್ನಾಗ್ ಆಗ್ತಿದ್ವು. ಆದ್ರೆ ಅವಾಗ ನನಗೆ ಗೊತ್ತಾಗ್ತಿರ್ಲಿಲ್ಲ. ಧ್ಯಾನ ಮಾಡ್ತಾ ಇದ್ದು, ಧ್ಯಾನದಿಂದ ನಮ್ಮ ಥಾಟ್ಸ್ ಈ ತರ ಎಲ್ಲ ನಡೀತವೆ, ನಾವೇನೇ ಅನ್ಕೊಂಡ್ರು ನಡೆಯುತ್ತೆ ಅನ್ನುವಂತ ಜ್ಞಾನ ನನ್ನಲ್ಲಿ ಇದ್ದಿಲ್ಲ. ಧ್ಯಾನದಿಂದ ಇಷ್ಟೆಲ್ಲ ಆಗುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ಸುಮ್ನೆ ಧ್ಯಾನ ಮಾಡ್ಬೇಕು, ಮಾಡ್ತಾ ಇದ್ದೆ. ಇದೇ ತರ ಇದ್ದಾಗ 2014 ಅಲ್ಲಿ ಕೆಲವು ಸಿಚುವೇಶನ್ಸ್ ಫೇಸ್ ಮಾಡ್ಬೇಕಾಗಿ ಬಂತು. ಅಂತ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ನಾನು ಏನೇನೋ ಥಾಟ್ಸ್ ಹಾಕ್ತಾ ಇದ್ದೀನಿ. ಅಂದ್ರೆ ಇದ್ ನಡಿಬೇಕು, ಇದು ನಡಿಬೇಕು, ಹಿಂಗೆ ಆಗ್ಬೇಕು ಅಂತ ಕೆಲವೊಂದು ಯೋಚನೆಗಳು ಮಾಡ್ತಾ ಇದ್ದೀನಿ. ಎಷ್ಟು ಮಾಡಿದ್ರು ಅದು ನಡೀತಾನೆ ಇದ್ದಿಲ್ಲ. ತುಂಬಾ ಅಂದ್ರೆ ತುಂಬಾ ಧ್ಯಾನನೂ ಜಾಸ್ತಿ ಮಾಡ್ತಿದ್ದೆ, ಬಟ್ ಏನ್ ಅನ್ಕೊಂತಿದ್ನೋ ಅದ್ ಯಾವ್ದು ಆಗ್ತಿರ್ಲಿಲ್ಲ. ಇದೇ ತರ ಇದ್ದು ಸ್ವಲ್ಪ ಡಿಪ್ರೆಸ್ ಆಗ್ಬಿಟ್ಟೆ. ಇಂಥ ಒಂದು ಸಂದರ್ಭದಲ್ಲಿ ಪಿರಮಿಡ್ ವ್ಯಾಲಿಗೆ ಹೋಗಿದ್ದೆ. ಅವಾಗ ನನಗೊಂದು ಪುಸ್ತಕ ಸಿಕ್ತು, ಸಂಕಲ್ಪ ಶಕ್ತಿ ಅಂತ. ಇದು ತಟವರ್ತಿ ಸರ್ ಬರ್ದಿರೋದು, ಸಂಕಲ್ಪ ಮಂಟೆ ಅಂತ ಹೇಳ್ಬಿಟ್ಟು ಒಂದು ತೆಲುಗುದೊಂದು ಪುಸ್ತಕ ಇತ್ತು. ಆ ಪುಸ್ತಕದಲ್ಲಿ ಅವರು ವಿಶ್ವಾಮಿತ್ರ ಅವರ ಕತೆ ಬರ್ದಿದ್ರು. ವಿಶ್ವಾಮಿತ್ರ ಅವ್ರ ಕತೆ ನಮ್ಗೆ ಎಲ್ರಿಗೂ ಗೊತ್ತಿರೋದೆ.
ಅದ ತಪಸ್ಸು ಕೂತಾಗ ತುಂಬಾ ವರ್ಷಗಳು ತಪಸ್ಸು ಮಾಡಿ ಮಾಡಿ ಅವ್ರಿಗೆ ಏನಾಯ್ತು, ಅವರು ಎಲ್ಲಾ ಲೋಕಗಳನ್ನೂ ಅವರು ಎಲ್ಲಿ ತಮ್ಮ ಅಧೀನಕ್ಕೆ ತಗೊಂತಾರ ಅಂತ ಇಂದ್ರದೇವ ಫಸ್ಟ್ಗೆ ಮೇನಕನ್ ಕಳಿಸ್ತಾರೆ. ಮೇನಕನ್ ಕಳಿಸ್ದಾಗ ಆಕೆ ಮೇನಕನ್ನ ತನ್ನ ಜೊತೆನೆ ಇರ್ಲಿಕ್ಕೆ ವಿಶ್ವಾಮಿತ್ರ ಕೇಳ್ತಾನಂತೆ. ಅವಾಗ ಮೇನಕೆ ಒಂದು ಕಂಡೀಷನ್ ಹಾಕ್ತಾಳಂತೆ, ಸರಿ ಆಯ್ತು ನಾನು ನಿನ್ ಜೊತೆನೆ ಇರ್ತೀನಿ, ಅದೇ ನೀನ್ ಯಾವಾಗ್ಲೂ ನಾನು ಕೇಳಿದ್ದೆಲ್ಲ ನೀನ್ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾಳಂತೆ. ಅವಾಗ ಇವ್ರೇನ್ ಮಾಡ್ತಾರೆ, ವಿಶ್ವಾಮಿತ್ರ ಆಯ್ತು ಅಂತ ಒಪ್ಕೊಂತಾನೆ. ಮತ್ತೆ ಆತ ಒಪ್ಕೊಂಡ್ಮೇಲೆ ಆಕೆ ಹೇಳ್ತಾಳೆ, ನೀನೇನಾದ್ರೂ ನಾನು ಹೇಳಿದ್ ಮಾಡಿಲ್ಲ ಅಂದ್ರೆ ನಾನು ನಿನ್ನನ್ ಬಿಟ್ಟು ಹೊರಟೋಗ್ತೀನಿ ಅಂತ ಕಂಡೀಷನ್ ಹಾಕಿರ್ತಾಳೆ. ವಿಶ್ವಾಮಿತ್ರ ಆಯ್ತು ಅಂತ ಒಪ್ಕೊಂಡು ಆಕೆ ಏನ್ ಕೇಳ್ತಾಳೆ ಅದನ್ನೆಲ್ಲ ಮಾಡ್ತಾನೆ ಇರ್ತಾನೆ. ಆಕೆ ಸಡನ್ ಆಗಿ ನದಿಯಲ್ಲಿ ವಿಹಾರಕ್ಕೆ ಹೋಗೋಣ ಅಂತಾಳಂತೆ, ಓಕೆ ಹೋಗೋಣ ಅಂತ ಹೋಗ್ತಾರೆ. ಮತ್ತೆ ಗಾಳಿಯಲ್ಲಿ ವಿಹಾರ ಮಾಡ್ಬೇಕು ಅಂತಾಳಂತೆ. ಈತ ಅದಕ್ಕೂ ರೈಟ್ ಅಂತ ಹೇಳ್ಬಿಟ್ಟು ಆಕೆ ಎಲ್ಲಿ ಕೇಳಿದ್ರೆ ಅಲ್ಲೆಲ್ಲ ಗಾಳಿಯಲ್ಲಿ ವಿಹಾರ ಮಾಡ್ಕೊಂಡು ಹೋಗ್ತಾನೆ. ಮತ್ತೆ ಅನ್ಸೀಸನ್ ಅಲ್ಲಿ ಫ್ರೂಟ್ಸ್ ಕೇಳೋದು, ಮತ್ತೆ ಇದು ಹೂಗಳು, ಈ ತರ ಎಲ್ಲ ಅನ್ಸೀಸನ್ ಆಗಿ ಯಾವ್ದಾದ್ರೆ ಸೀಸನ್ ಇರಲ್ಲ ಅಂತ ಟೈಮ್ಗಳೆಲ್ಲ ಆಕೆ ಕೇಳ್ತಾ ಕೇಳ್ತಾ ಇದ್ದಂಗೆಲ್ಲ ಆತ ಮಾಡ್ತಾ ಮಾಡ್ತಾ ಇರ್ತಾನೆ. ಒಂದು ಸಂದರ್ಭದಲ್ಲಿ ಆಕೆ ವಾಯು ವಿಹಾರ ಮಾಡೋಣ ಅಂತ ಕೇಳ್ತಾಳಂತೆ. ಅದಕ್ಕೆ ವಿಶ್ವಾಮಿತ್ರ ಆಯ್ತು ಮಾಡೋಣ ಅಂತ ಹೇಳಿ ಈತ ಆಕೆ ಜೊತೆ ಹಾರ್ಲಿಕ್ಕೆ ಹೋಗ್ತಾನಂತೆ. ಹಾರ್ಲಿಕ್ಕೆ ಹೋದಾಗ ಈತ ಹಾರಲ್ಲ, ಬಟ್ ಆಕೆ ಮೊದ್ಲೇ ದೇವಕನ್ಯೆ ಆಗಿರೋದ್ರಿಂದ ಸೊ ಆಕೆ ಹಾರ್ಬೇಕು ಅನ್ಕೊಂಡಾಗ ಆಕೆ ಈಸಿಯಾಗಿ ಮೇಲೆ ಹೋಗ್ಬಿಡ್ತಾಳೆ. ಬಟ್ ಈತಂಗೆ ಹೋಗ್ಲಿಕ್ಕಾಗಲ್ಲ. ಇನ್ನ ಮೇನಕ ಹೇಳಿದ್ದು ವಿಶ್ವಾಮಿತ್ರ ಮಾಡ್ಲಿಲ್ವಲ್ಲ, ಆಕೆ ವಿಶ್ವಾಮಿತ್ರನ ಬಿಟ್ಟು ವಿಶ್ವಾಮಿತ್ರಂಗೆ ಟಾಟಾ ಮಾಡಿ ಹೋಗ್ಬಿಡ್ತಾಳೆ. ಅವಾಗ ವಿಶ್ವಾಮಿತ್ರ ರಿಯಲೈಸ್ ಆಗ್ತಾರೆ, ನಾನು ಇಷ್ಟು ವರ್ಷ ಧ್ಯಾನ ಮಾಡಿದ್ದು ಸಂಪಾದಿಸಿರೋ ಶಕ್ತಿ ಎಲ್ಲ ಈಕೆ ಜೊತೆ ಒಂದು ಅಟ್ರಾಕ್ಷನ್ಗೆ ಇದಾಗಿ ಆಕರ್ಷಣೆಯಿಂದ ಕಾಮದಿಂದ ನಾನು ನನ್ನ ಶಕ್ತಿನೆಲ್ಲ ಕಳ್ಕೊಂಡಿದ್ದೀನಿ ಅಂತ ವಿಶ್ವಾಮಿತ್ರ ರಿಯಲೈಸ್ ಆಗಿ ಮತ್ತೆ ಇನ್ನೊಂದ್ಸರಿ ಧ್ಯಾನಕ್ಕೆ ಕೂತ್ಕೊಂತಾನಂತೆ. ಮತ್ತೆ ಆತ ಧ್ಯಾನಕ್ಕೆ ಕೂತಾಗ ಇನ್ನೊಂದ್ಸರಿ ಹಂಗೆ ವರ್ಷಾನ್ಗಟ್ಲೆ ತಪಸ್ಸು ಮಾಡಿ 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 ಮತ್ತೆ ತಾನು ಶಕ್ತಿ ಗಳಿಸಿದಾಗ ಇಂದ್ರದೇವ ಮತ್ತೆ ಅಲ್ಲಿಗೆ ಊರ್ವಶಿನ್ ಕಳಿಸ್ತಾರಂತೆ. ಊರ್ವಶಿನ್ ಕಳಿಸ್ದಾಗ ಅವಾಗ ವಿಶ್ವಾಮಿತ್ರಂಗೆ ಫಸ್ಟ್ ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ, ಮತ್ತೆ ಏನ್ ಮಾಡ್ತಾನೆ ಈತ, ಇಂದ್ರದೇವನೇ ಕಳ್ಸಿದ್ದಾನೆ ಊರ್ವಶಿನ ಅಂತ ಗೊತ್ತಾಗ್ಬಿಟ್ಟು ವಿಶ್ವಾಮಿತ್ರ ಆಕೆಗೆ ನೀನು ಶಿಲೆ ಆಗುವಂತ ಶಾಪ ಕೊಟ್ಬಿಡ್ತಾನಂತೆ. ಆಕೆನ ಶಿಲೆ ಆಗುವಂತ ಶಾಪ ಕೊಟ್ಟಾಗ ಆಕೆ ಇಮಿಡಿಯೇಟ್ ಆಗಿ ಶಿಲೆ ಆಗ್ಬಿಡ್ತಾಳೆ. ಆದ್ರೆ ಇಲ್ಲಿ ಮತ್ತೆ ವಿಶ್ವಾಮಿತ್ರ ತನ್ನ ಶಕ್ತಿನೆಲ್ಲ ಮತ್ತೆ ಕಳ್ಕೊಂತಾನೆ. ಯಾಕಂದ್ರೆ ಫಸ್ಟ್ನೇ ಸರಿ ಏನಾಯ್ತು, ಒಂದು ಕಾಮದಿಂದ ತನ್ನ ಶಕ್ತಿನ ಕಳ್ಕೊಂಡ, ಎರಡನೇ ಸರಿ ತನ್ನ ಕ್ರೋಧದಿಂದ ಶಕ್ತಿನ ಕಳ್ಕೊಂತಾನ, ಮತ್ತೆ ಕಾಮಕ್ರೋಧ ಎರಡರಿಂದನೂ ಕಳ್ಕೊಂಡ್ಬಿಟ್ಟಿದಾನಲ್ಲ, ಮತ್ತೆ ಇನ್ನೊಂದ್ಸರಿ ತಪಸ್ಸಿಗೆ ಕೂತ್ಕೊಂತಾನಂತೆ. ಇನ್ನೊಂದ್ಸರಿ ತಪಸ್ಸಿಗೆ ಕೂತ್ಕೊಂಡು ವರ್ಷಾನ್ಗಟ್ಲೆ ತಾನು ತಪಸ್ಸು ಮಾಡಿ ಮಾಡಿ ಕೊನೆಗೆ ಮತ್ತೆ ಶಕ್ತಿ ಗಳಿಸ್ಕೊಂತಾನೆ. ಶಕ್ತಿ ಚೆನ್ನಾಗಿ ತಾನು ಗಳಿಸ್ಕೊಂಡು ತಾನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಇಟ್ಕೊಂಡು ಕೂತ್ಕೊಂತಾನಂತೆ. ಅವಾಗ ಇಂದ್ರದೇವ ತಾನೇ ಬರ್ತಾನಂತೆ ಕೆಳಗಡೆ ಬಂದು ಭಿಕ್ಷಾಂದೇಹಿ ಅಂತ ಕೇಳ್ತಾನಂತೆ. ಅವಾಗ ವಿಶ್ವಾಮಿತ್ರನ್ ಗೊತ್ತಾಗ್ತೈತೆ ಇದು ಬಂದಿರೋದು ಇಂದ್ರದೇವನೇ, ಮತ್ತೆ ನನ್ನನ್ನ ಏನೋ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ. ಮತ್ತೆ ತಾನು ಇಲ್ಲ ಅಂತ ಹೇಳಿ ತನ್ನ ಕೈಯಲ್ಲಿರೋ ಒಂದು ತಟ್ಟೆನ ಊಟನ ತನಗೆ ಕೊಡದೆ ಹೋದ್ರೆ ಮತ್ತೆ ಒಂದು ಲೋಭದಿಂದ ಈ ಒಂದು ಊಟಕ್ಕೋಸ್ಕರ ತನ್ನ ಶಕ್ತಿನ ಕಳ್ಕೊಳ್ಳೋದು ಬೇಡ ಅಂತ ಹೇಳಿ ತಾನು ಲೋಭಕ್ಕೆ ಗುರಿಯಾಗದೆ ತಗೊಂಡೋಗ್ಬಿಟ್ಟು ತನ್ನ ಊಟನೆಲ್ಲ ಇಂದ್ರದೇವನಿಗೆ ಕೊಟ್ಟು ಕಳಿಸ್ಬಿಡ್ತಾನೆ. ಮತ್ತೆ ಇದು ವಿಶ್ವಾಮಿತ್ರನ ಕತೆ ಓದಿದಾಗ ಅದ್ರ ಜೊತೆ ಇನ್ನೊಂದು ಸತಿ ಅನಸೂಯ ಒಂದು ಕಥೆನೂ ಕೊಟ್ಟಿದ್ದ ಅದೇ ಪುಸ್ತಕದಲ್ಲಿ. ಸತಿ ಅನಸೂಯ ದೇವಿ ಕಥೆನೂ ನಮ್ಗೆಲ್ರಿಗೂ ಗೊತ್ತಿರೋದೆ. ಸತಿ ಅನಸೂಯ ದೇವಿ ದೊಡ್ಡ ಒಂದು ಮಹಾಸಾತ್ವಿ, ಆಕೆಗೆ ಅಪಾರವಾದ ಶಕ್ತಿ ಇರ್ತೈತೆ. ಆಕೆ ಶಕ್ತಿಯಿಂದ ಇಡೀ ಲೋಕಗಳನ್ನೆಲ್ಲ ತಾನು ಪರಿಪಾಲಿಸುವಂತ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ದೇವರುಗಳೆಲ್ಲ ಎದುರ್ಕೊಂಡು ಈಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರರ ಹತ್ರ ಬಂದು ಬೇಡ್ಕೊಂಡ್ರೆ ಆಕೆಗೆ ಅಷ್ಟು ಶಕ್ತಿ ಇರೋದು ಒಳ್ಳೇದಲ್ಲ ಅಂತ ಹೇಳಿ ಇವರು ಏನ್ ಮಾಡ್ತಾರೆ, ಈ 3 ಜನ ಬಂದ್ಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರರು ಆ ತಾಯಿಗೆ ಊಟ ಬಡಿಸ್ಲಿಕ್ಕೆ ಹೇಳ್ತಾರೆ. ಆಕೆ ನಗ್ನವಾಗಿ ಬಡಿಸ್ಬೇಕು ಅಂತ ಕೇಳಿದಾಗ ಆಕೆ ಏನ್ ಮಾಡ್ತಾಳೆ, ಆ 3 ಜನನ ಮಕ್ಕಳನ್ನಾಗಿ ಮಾಡಿ ಚಿಕ್ಕ ಮಕ್ಕಳಾಗಿ ಮಾಡಿ
ಅವ್ರಿಗೆ ಊಟ ಮಾಡಿಸ್ತಿದ್ದಾಳೆ ಅಂತ ಬಿಟ್ಟು ನಾವು ಕತೆ ಕೇಳಿದ್ದೀವಿ. ಇದ್ರ ಬಗ್ಗೆ ಅವರು ಅದ್ರಲ್ಲಿ ಏನು ಕನ್ಕ್ಲೂಷನ್ ಕೊಟ್ಟಿದಾರಂದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರರು ಸೃಷ್ಟಿನೇ ಆಳ್ತಿರುವಂತ ದೇವರುಗಳು. ಅವರನ್ನ ಚಿಕ್ಕ ಮಕ್ಕಳಾಗಿ ಮಾಡ್ಬೇಕಂದ್ರೆ ಈಕೆಯಿಂದ ಎಷ್ಟು ಶಕ್ತಿ ಹೋಗುತ್ತೆ. ಮತ್ತೆ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಆ ದೇವತೆಗಳು ಬಂದು ಸತಿ ಅನಸೂಯ ಮಾತನ್ನ ಬೇಡ್ಕೊಂಡು ಅವರ ಒಂದು ರೂಪಗಳನ್ನ, ಅವರ ಪತಿಯ ರೂಪಗಳನ್ನ ಮತ್ತೆ ವಾಪಸ್ ತರಿಸ್ಕೊಂತಾರೆ. ಈ ಒಂದು ಪ್ರಾಸೆಸ್ ಅಲ್ಲಿ ಸತಿ ಅನಸೂಯ ದೇವಿ ದೇವ್ರನ್ನ ಮಕ್ಕಳಾಗಿ ಮಾಡಿ ಮತ್ತೆ ಮಕ್ಕಳಿಗೆ ಅವರ ರೂಪನ ಅವ್ರನ್ನ ಕೊಡ್ಬೇಕಂದ್ರೆ ಸತಿ ಅನಸೂಯ ಕಡೆಯಿಂದ ಎಷ್ಟೋ ಶಕ್ತಿ ಹೋಗುತ್ತೆ ಅದ್ ನಡಿಬೇಕಂದ್ರೆ. ಸೊ ಹಾಗಾಗಿ ನಮ್ಮ ಶಕ್ತಿನ ನಾವು ಅನಾವಶ್ಯಕವಾಗಿ ಯಾವುದೇ ಇದ್ರಲ್ಲೂನುವೆ ಮಿತವಾದ ಯೋಚನೆಗಳಿಗೋಸ್ಕರ ನಾವು ಶಕ್ತಿನ ಕಳ್ಕೋಬಾರ್ದು. ನಾನು ಅಲ್ಲೇವರೆಗೂ ನಾನು ಒಂದು ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ನನ್ನ ಥಾಟ್ಸ್ ಯಾಕೆ ವರ್ಕ್ ಆಗ್ಲಿಲ್ಲ ಅಂದ್ರೆ, ನನ್ನ ಎಲ್ಲಾ ಧ್ಯಾನದ ಅಷ್ಟೆಲ್ಲ ಧ್ಯಾನ ಮಾಡಿ ನನ್ನ ಶಕ್ತಿನ ನಾನು ಏನ್ ಮಾಡಿದೀನಿ ಅಂದ್ರೆ, ಒಂದು ಆಫೀಸ್ಗೆ ಹೋಗಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅಲ್ಲಿ ಒಂದು ಥಾಟ್ ಮಾಡಿದೀನಿ. ಮತ್ತೆ ನಾನು ಬಸ್ಸಲ್ಲಿ ಹೋಗ್ಬೇಕಂದ್ರೆ ಒಂದು ಅರ್ಧ ಗಂಟೆ ಪ್ರಯಾಣ ಮಾಡ್ಲಿಕ್ಕೆ ಪರ್ಟಿಕ್ಯುಲರ್ ಸೀಟ್ ಬೇಕು ಅಂತ ಹೇಳ್ಬಿಟ್ಟು ವಿಂಡೋ ಸೀಟು ಈ ತರದ ಒಂದು ಯೋಚನೆಗಳಲ್ಲಿ, ಮತ್ತೆ ಇನ್ನೂ ವಿಚಿತ್ರವಾಗಿ ನನ್ನ ಬಸ್ಸಲ್ಲಿ ನನಗೆ ಗೊತ್ತಿರೋ ನನ್ನ ಫ್ರೆಂಡ್ಸ್ ಇಂಥವ್ರೆ ಬರ್ಬೇಕು, ಈ ತರ ಥಾಟ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟು ನಾನು ಹೋಗ್ತಾ ಇದ್ದೆ. ಸೊ ಅವಾಗ ಏನಾಗ್ತಿತ್ತು, ಅದೆಲ್ಲದೂ ಇಂಪ್ಲಿಮೆಂಟ್ ಅವಾಗ ಆಗಿ 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 ಸಣ್ಣ ಸಣ್ಣ ಕೆಲಸಗಳಿಗೆ ನನ್ನ ಒಂದು ಧ್ಯಾನ ಶಕ್ತಿ ಎಲ್ಲ ನಾನು ಅಲ್ಲೇ ಕಳ್ಕೊಂಡ್ಬಿಟ್ಟೆ. ಹಾಗಾಗಿ ಒಂದು ಕ್ರಿಟಿಕಲ್ ಸಿಚುವೇಶನ್ ಬಂದಾಗ ಯಾವುದು ನಡೀಲಿಲ್ಲ. ಆ ಒಂದು ರಿಯಲೈಸೇಷನ್ ಆಯ್ತು ಅವಾಗ. ಅವಾಗಿಂದ ನನ್ನ ಒಂದು ಯೋಚನೆಗಳ ಮೇಲೆ ಒಂದು ಅವೇರ್ನೆಸ್, ಒಂದು ಆತ್ಮ ಪರಿಶೀಲನೆ. ಈಗ ನಾನು ಏನ್ ಯೋಚನೆ ಮಾಡಿದ್ದೀನಿ, ಯಾಕೆ ಯೋಚನೆ ಮಾಡಿದ್ದೀನಿ, ಬೇಕಿರೋದ್ ಮಾಡಿದಿನ, ಬೇಡದೆ ಇರೋದ್ ಮಾಡಿದಿನ, ಒಂದು ಅವೇರ್ನೆಸ್ ಇಂದ ನಾವಿದ್ದಾಗ ಅವನೊಂದು ಆತ್ಮ ಪರಿಶೀಲನೆ, ಮುಖ್ಯವಾಗಿ ಅಬ್ಸರ್ವೇಷನ್, ಸೆಲ್ಫ್ ಅಬ್ಸರ್ವೇಷನ್ ಇದು ಮಾಡ್ಕೊಂಡಾಗ ನಾವು ಪ್ರತಿ ಕ್ಷಣ ಅವೇರ್ನೆಸ್ ಅಲ್ಲಿ ಲಿವಿಂಗ್ ಇನ್ ದ ಮೂಮೆಂಟ್ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಆ ಒಂದು ಅನುಭವ ಹೇಳ್ಕೊಡ್ತು. ಯೋಚನೆಗಳ ಮೇಲೆ ನಮ್ಗೆ ಅವೇರ್ನೆಸ್ ಪ್ರತಿ ಕ್ಷಣ ಇರ್ಬೇಕು. ಇದು ನನ್ನ ಧ್ಯಾನದಿಂದ ನಾನು ಕಲ್ತಿರುವಂತ ಒಂದು ಅದ್ಭುತವಾದ ಮೆಸೇಜ್ ಈ ಜನ್ಮದಲ್ಲಿ. ಮತ್ತೆ ಇದು ಆದ್ಮೇಲೆ ನನ್ನ ಇನ್ನ ಒಂದು ಅನುಭವ ನಾನು ಹೇಳ್ಬೇಕು ಅಂದ್ರೆ, ಪತ್ರಿಜಿ ಅವ್ರ ಜೊತೆ ನನಗೆ ತುಂಬಾ ಒಳ್ಳೆಯಂತ ಮೆಮೊರೀಸ್ ಇದಾವೆ. ಸಾರ್ ಕಡೆಯಿಂದ ಕಲ್ತಿರೋದನ್ನ ನಾನು 2 ಅನುಭವಗಳನ್ನ ನಾನು ಶೇರ್ ಮಾಡ್ಕೊಳ್ತೇನೆ. ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾ ಇರುವಾಗ ಒಂದು ಕ್ಷಣದಲ್ಲಿ ಅನಿಸಿತ್ತು, ಕಂಪ್ಲೀಟ್ ಆಗಿ ಅದೆಲ್ಲ ಮೆಕ್ಯಾನಿಕಲ್ ಲೈಫು ಅಂತ ಹೇಳಿ ತುಂಬಾ ಅನಿಸ್ತಿತ್ತು. ಡೈಲಿ ಬೆಳಗ್ಗೆ ಎದ್ದೇಳು, ಆಫೀಸ್ಗೆ ಹೋಗು, ಜಾಬ್ ಮಾಡು, ಮತ್ತೆ ಮನೆಗೆ ರಿಟರ್ನ್ ಬಾ, ಮನೇಲಿ ಅಡ್ಗೆ ಮಾಡ್ಕೊಂಡು ತಿನ್ನು, ಮಲಗು, ಮತ್ತೆ ಸ್ಯಾಲ್ರಿ ಬರುತ್ತೆ, ಆ ಸ್ಯಾಲ್ರಿ ಕಣ್ಮುಚ್ಚಿ ತೆಗಿಯೋಷ್ಟರಲ್ಲಿ ಸ್ಯಾಲ್ರಿ ಖಾಲಿ ಆಗ್ಬಿಡ್ತಿತ್ತು. ಹಿಂದಕ್ಕೆ ತಿರುಗಿ ನೋಡ್ಕೊಂಡು ಏನ್ ಮಾಡಿದೀನಿ ಅಂದ್ರೆ ಅಲ್ಲಿ ಏನೇನೂ ಇರ್ಲಿಲ್ಲ. ಕಂಪ್ಲೀಟ್ ಆಗಿ ಹೇಗಿತ್ತಂದ್ರೆ ಜೀವನ ಮೆಕ್ಯಾನಿಕಲ್ ಲೈಫ್. ಬರೀ ಇಷ್ಟೇನ ಜೀವನ, ಬೇಡ ಬೇರೆ ಏನಾದ್ರು ಮಾಡ್ಬೇಕನ್ಸಿ ನನಗೆ ಸರ್ವಿಸ್ ಮಾಡ್ಬೇಕು, ಪಿರಮಿಡ್ ವ್ಯಾಲಿನಲ್ಲಿ ಜಾಬ್ ಮಾಡ್ಬೇಕು ಅನ್ನೋದು ತುಂಬಾ ಅಂದ್ರೆ ತುಂಬಾ ಆಸೆ ಇತ್ತು. ನನ್ನ ಆಸೆ ಅಂತೆ ನನಗೆ 2015ರಲ್ಲಿ ಪಿರಮಿಡ್ ವ್ಯಾಲಿ ಬುಕ್ ಸ್ಟೋರ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ನಂಗೆ ಅವಕಾಶ ಸಿಕ್ತು. ಅವಾಗ ಪಿರಮಿಡ್ ವ್ಯಾಲಿನಲ್ಲಿ ವರ್ಕ್ ಮಾಡುವಂತ ಅವಕಾಶ ಸಿಕ್ಕಾಗ ಒಂದು ದಿನ ಪತ್ರಿಜಿ ಅವ್ರು ಬಂದಿದ್ರು. ಪತ್ರಿಜಿ ಅವ್ರು ಬಂದಾಗ ಅವ್ರಿಗೆ ಸೇವೆ ಮಾಡುವಂತ ಭಾಗ್ಯ ಬಂತು. ಪತ್ರಿ ಸರ್ ಅಲ್ಲಿ ಕೂತಿದ್ದಾರೆ, ಅವ್ರ ಜೊತೆ ಅವ್ರ ಪಕ್ಕದಲ್ಲಿ ಇನ್ನೊಬ್ಬ ಮಾಸ್ಟರ್ ಯಾರು ಕೂತಿದ್ರು. ಮತ್ತೆ ಸಾರ್ ಸ್ಪೀಚ್ ಕೇಳಲಿಕ್ಕೆ ಅಲ್ಲಿ ಕೆಳಗಡೆ ತುಂಬಾ ಜನ ಮಾಸ್ಟರ್ಸ್ ಕೂತಿದ್ರು. ನಮ್ ಫ್ರೆಂಡ್ ಶಾಲಿನಿ ಏನ್ ಮಾಡಿದ್ರು, ಸಾರ್ಗೆ ಜ್ಯೂಸ್ ಕೊಟ್ ಬರಕ್ಕೆ ಕಳ್ಸಿದ್ಲು ಒಳಗಡೆ. 2 ಗ್ಲಾಸ್ ಒಬ್ಳು ಒಂದು ಟ್ರೈನಲ್ಲಿ ಇಟ್ಟು ಸಾರ್ಗೆ ಕೊಟ್ ಬರಕಂತ ಕಳ್ಸಿದಾಳೆ. ನಾನ್ ಸಾರ್ ಹತ್ರ ಹೋಗಿದ್ದೀನಿ. ಸಾರ್ ಹತ್ರ ಹೋಗಿ ಸಾರ್ ಮುಂದೆ ಜ್ಯೂಸ್ ಗ್ಲಾಸ್ ಇಟ್ಟಾಗ ಪತ್ರಿ ಸರ್ ಪಕ್ಕದಲ್ಲಿ ತೋರ್ಸಿದ್ರು ಅವ್ರಿಗೆ ಕೊಡು ಅಂತ. ಸರಿ ಆಯ್ತು ಅಂತ ಹೇಳಿ ನಾನು ಫಸ್ಟ್ ಅವ್ರಿಗೆ ಕೊಟ್ಟೆ. ಮತ್ತೆ ಇನ್ನೊಂದು ಜ್ಯೂಸ್ ಗ್ಲಾಸ್ ಇತ್ತು. ಇನ್ನೊಂದು ಜ್ಯೂಸ್ ಗ್ಲಾಸ್ ನ ತಗೊಂಡೋಗ್ಬಿಟ್ಟು ನಾನು ಪತ್ರಿ ಸರ್ ಮುಂದೆ ಇಟ್ಟೆ. ಮತ್ತೆ ಪತ್ರಿ ಸರ್ ಏನ್ ಮಾಡಿದ್ರು, ಆ ಗ್ಲಾಸ್ ನ ತಗೊಂಡು ಅಲ್ಲಿ ಕೆಳಗಡೆ ಕೂತಿದ್ರಲ್ವಾ ಅಲ್ಲಿ ಇನ್ನೊಬ್ಬ ಮಾಸ್ಟರ್ಗೆ ಕೊಟ್ರು. ಮತ್ತೆ ವಾಪಸ್ ಬಂದು ಮತ್ತೆ ನಾನು ಇನ್ನೊಂದು ಬೇರೆ ಗ್ಲಾಸ್ ತಗೊಂಡೋಗಿ ಪತ್ರಿ ಸರ್ಗೆ ಕೊಟ್ಟೆ. ಆ ಇನ್ಸಿಡೆಂಟ್ ಅವಾಗ ಹೇಗ ಅನಿಸ್ತಂದ್ರೆ, ಅತಿಥಿ ದೇವೋಭವ ಅಂತಾರಲ್ಲ,
ಯಾರಾದ್ರೆ ನಾವು ಅತಿಥಿಗಳು ಬಂದಿರ್ತಾರೆ ಅವ್ರಿಗೆ ಸತ್ಕಾರ ಮಾಡೋದು ನಮ್ಮ ಧರ್ಮ. ಸೊ ಫಸ್ಟ್ ನಮ್ಗೆ ಅತಿಥಿಗಳು ಮುಖ್ಯ, ಅತಿಥಿ ಸತ್ಕಾರ ಮಾಡ್ಬೇಕು ಅಂತ ನಾನು ಅವತ್ತು ಆ ಒಂದು ಸಂದರ್ಭದಲ್ಲಿ ತಿಳ್ಕೊಂಡೆ. ಅವಾಗಿಂದ ಯಾರೇ ಮನೆಗೆ ಅತಿಥಿಗಳು ಬಂದ್ರೆ ಅವ್ರಿಗೆ ಈ ಒಂದು ಉಪಚಾರ ಮಾಡೋದಾಗ್ಲಿ, ಬೇಸಿಕ್ ನೀಡ್ಸ್ ಏನೇನಿದೆ, ಟೈಮ್ಗೆ ಅವ್ರು ಯಾವ ಟೈಮಲ್ಲಿ ಬಂದಿದ್ದಾರೆ, ಒಂದು ಕಾಮನ್ ಸೆನ್ಸ್ ಯಾವ ಟೈಮಲ್ಲಿ ಬಂದಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಯಾವಾಗ ಏನ್ ಮಾಡ್ಬೇಕು ಅನ್ನೋದನ್ನ ಆ ಸಂದರ್ಭದಲ್ಲಿ ನಂಗೆ ಪತ್ರಿ ಸರ್ ಹೇಳ್ಕೊಟ್ಟಂಗ ಅನ್ನಿಸ್ತು. ಅದೇ ತರ ನಾನು ನಡ್ಕೊಂಡು ಬರ್ತಾ ಇದ್ದೀನಿ. ಹೀಗೆ ಇದ್ದಾಗ ಒಂದು ದಿನ ಏನ್ ಅನ್ನಿಸ್ತು, ಆ ಒಂದು ಇನ್ಸಿಡೆಂಟ್, ಆ ಜ್ಯೂಸಿನ ಇನ್ಸಿಡೆಂಟ್ಗೆ ಇನ್ನೊಂದು ಕನ್ಕ್ಲೂಷನ್ ಸಿಕ್ತು. ನಾವವತ್ತು ನಮ್ಮ ದೃಷ್ಟಿಯಲ್ಲಿ ನಮ್ಗೆ ಪತ್ರಿಜಿ ಅವರು ನಮ್ಗೆ ಗುರು, ಅವರೇ ನಮ್ಗೆ ಮುಖ್ಯ ಮೊಟ್ಟ ಮೊದಲನೇ ಗುರು. ಅದೇ ಸಾರ್ ನಮ್ಗೆ ಏನ್ ಹೇಳಿದಾರೆ, ಪ್ರತಿಯೊಬ್ರು ದೇವ್ರು ಅಂದಿದ್ದಾರೆ. ನಾವು ಪತ್ರಿ ಸರ್ನೇ ದೇವ್ರು ದೇವ್ರು, ಪತ್ರಿ ಸರ್ನೇ ನಮ್ಗೆ ಪರಮ ಗುರು ಅಂತಬಿಟ್ಟು ನಾನು ಅನ್ಕೊಂಡು ಫಸ್ಟ್ ಹೋಗಿ ಗುರು ಕೊಟ್ಟೆ. ಆದ್ರೆ ಪತ್ರಿ ಸರ್ ಅಲ್ಲಿ ಹೇಳಿರೋದೇನಂದ್ರೆ ಪಕ್ಕದಲ್ಲಿ ಕೊಡು ಅಂದ್ರೆ, ಅವರಲ್ಲೂ ದೇವ್ರಿದ್ದಾರೆ, ಅವರಲ್ಲೂ ನಾನಿದ್ದೀನಿ. ಅಲ್ಲಿ ಕೆಳಗಡೆ ಕೂತು ಧ್ಯಾನ ಸ್ಪೀಚ್ ಕೇಳಲಿಕ್ಕೆ ಬಂದಿದ್ದಾರಲ್ಲ, ಅವರಲ್ಲೂ ನಾನಿದ್ದೀನಿ. ಅಂದ್ರೆ ಪ್ರತಿಯೊಬ್ಬರಲ್ಲೂ ಪತ್ರಿಜಿ ಇದ್ದಾರೆ. ಪ್ರತಿ ಸಾರ್ ಹೇಳ್ತಿರ್ತಾರಲ್ಲ, ದೇವ್ರು ನಾವೇ ದೇವ್ರು ನಾವೇ ದೇವ್ರು ಅಂತ. ನಮ್ಗೆ ಪತ್ರಿಜಿ ಅವ್ರ ದೇವ್ರು ಆಗಿ, ಪತ್ರಿಜಿ ಅವರೇ ನಮ್ಗೆ ಸುಪ್ರೀಂ ಸೋಲ್ ಅನ್ಬೋದು, ಗುರು ಅನ್ಬೋದು, ಏನಾದ್ರೂ ಅನ್ಬೋದು. ನನ್ನ ದೃಷ್ಟಿಯಲ್ಲಿ ಅವರೇ. ಸೊ ಹಾಗಾಗ್ಬಿಟ್ಟು ಪ್ರತಿಯೊಬ್ಬರಲ್ಲೂ ಪತ್ರಿಜಿ ಅವರಿದ್ದಾರೆ. ಅದನ್ನ ನೋಡು ಅನ್ನೋದನ್ನ, ಪ್ರತಿಯೊಬ್ಬರಲ್ಲೂ ಪತ್ರಿಜಿ ಅವ್ರು ಇದ್ದಾರೆ ಅನ್ನೋದನ್ನ ನನಗೆ ಆ ಮೆಸೇಜ್ ಧ್ಯಾನ ಮಾಡ್ತಾ ಮಾಡ್ತಾ ನನ್ನಲ್ಲಿ ಮತ್ತೆ ಇದು ಬದಲಾದಂತಹ ಒಂದು ಗ್ರೋತ್ ಅನ್ಬೋದು, ಇದೊಂದು ಚೇಂಜ್. ಅದಕ್ಕೆ ಬೇರೆ ಪದ, ಅದಕ್ಕೆ ಇನ್ನೊಂದು ಪದ ಏನಿರ್ಬೇಕು ಅನ್ನೋದು ಗೊತ್ತಾಗಲ್ಲ. ಅಂದ್ರೆ ನಾವು ಧ್ಯಾನ ಎಷ್ಟು ಹೆಚ್ಚು ಹೆಚ್ಚು ಮಾಡ್ತಾ ಹೋಗ್ತೀವಿ ಅವಾಗೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅನ್ನೋದು ನಮ್ಮಲ್ಲಿ ತುಂಬಾ ಬೆಳೆಯುತ್ತೆ. ಇದು ಪತ್ರಿಜಿ ಅವ್ರ ಕಡೆಯಿಂದ ನಾನು ಡೈರೆಕ್ಟ್ ಆಗಿ ಅವ್ರ ಕಡೆಯಿಂದ ಕಲ್ತಿರುವಂತ ಒಂದು ಮೊದಲನೇದು. ಮತ್ತೆ ಇನ್ನೂ ಒಂದ್ಸರಿ ಸಾರ್ ಕಡೆ ಇನ್ನೂ ಒಂದ್ ಏನ್ ಕಲ್ತಿದ್ದೀನಿ ಅಂದ್ರೆ, ವಾರಣಾಸಿನಲ್ಲಿ ನಾವು ಪತ್ರಿ ಸರ್ ಜೊತೆ ಬೇರೆ ಒಂದು ಭೂಮಿ ಪೂಜೆ ಇದ್ರೆ ಪತ್ರಿಜಿ ಅವ್ರ ಜೊತೆ ಅವ್ರ ಕಾರಲ್ಲೇ ಹೋಗ್ತಾ ಇದ್ದೆ. ಅವಾಗ ಪತ್ರಿ ಸರ್ ಒಬ್ಬನ ಫ್ಲೂಟ್ ಬ್ಯಾಗ್ ಇದೆಯಾ ಅಂತ ಕೇಳಿದ್ರು. ನನ್ ಪಕ್ಕದಲ್ಲಿರೋರು ಮೇಡಮು ಮುಂದೆ ಕಾರಲ್ಲಿ ಇದೆ ಸರ್, ಅಲ್ಲ ಮಂಜು ಹತ್ರ ಇದೆ ಅಂದ್ರು. ಮಂಜು ಬರ್ತಿದ್ದಾನಂದ್ರೆ ಆ ಮಂಜು ಮುಂದೆ ಕಾರಲ್ಲಿ ಇದ್ದಾರೆ ಅಂತ ಬಿಟ್ಟು ಹೇಳಿದ್ರು. ಅವಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮಂಜು ಫೋನ್ ಮಾಡಿದ್ರು. ಬಟ್ ಮಂಜು ಇದ್ದಿಲ್ಲ, ಅವ್ರ ಜೊತೆ ಇರ್ಲಿಲ್ಲ. ಫ್ಲೂಟ್ ಬ್ಯಾಗನ್ನು ಬೇರೆ ಕೈಲಿ ಕೊಟ್ಟು ಕಳಿಸಿದ್ದಾರೆ. ಅವಾಗ ಸರ್ ಅಂದ್ರು, ಏನ್ ಹೇಳ್ತಿದ್ದೀನಿ ನಾನು ಕರೆಕ್ಟ್ ಆಗಿ ತಿಳ್ಕೊಂಡು ಹೇಳ್ಬೇಕು, ತಿಳ್ಕೊಂಡು ಮಾತಾಡ್ಬೇಕು ಅಂತ ಬಿಟ್ಟು ಮೇಡಮ್ ಹೇಳಿದ್ರು. ಅದು ಎಷ್ಟು ಬದಲಾವಣೆ ತಗೊಂಡ್ ಬಂತು ಅಂದ್ರೆ ನನ್ನ ಜೀವನದಲ್ಲಿ. ಮಾತಾಡುವಾಗ ನಿಜವಾಗ್ಲೂ ನಾವು ಪ್ರತಿಯೊಂದು ಕೇಳಿದ್ದನ್ನ ಸತ್ಯ ಅನ್ಕೊಂತೀವಿ, ಇನ್ನೊಂದು ನೋಡಿದ್ದನ್ನ ಸತ್ಯ ಅನ್ಕೊಂತೀವಿ. ಆದ್ರೆ ಕೇಳಿದ್ರು ನೋಡಿದ್ರು ಅದು ಎರಡರಲ್ಲೂ ಹಿಂದೆ ಇನ್ನೊಂದಿದೆ, ಅದು ಆತ್ಮಜ್ಞಾನ. ನಾವು ಸಂಪೂರ್ಣವಾಗಿ ತಿಳ್ಕೊಂಡು ಮಾತಾಡ್ಬೇಕು. ಅದೇ ಇವ್ರು ಕೇಳಿದ್ದಾಗಿರ್ಬೋದು ಇಲ್ಲ ನೋಡಿದ್ದಾಗಿರ್ಬೋದು, ಇದು ನಿಜಾನಾ ಸುಳ್ಳ, ನಿಜವಾಗ್ಲೂ ನಡೆದಿದ್ಯಾ ಇಲ್ಲ ಅನ್ನೋದನ್ನ ಒಂದು ತಿಳ್ಕೊಂಡು ಮಾತಾಡ್ಬೇಕು ಅನ್ನೋದು, ಸುಮ್ನೆ ಮಾತಾಡಬಾರ್ದು ಅನ್ನೋದು ಆ ಒಂದು ಅನುಭವ. ಸಾರು ಹೇಳಿದ ಮಾತಿನಿಂದ ಇಂಪ್ಲಿಮೆಂಟ್ ಮಾಡ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ. ಎಷ್ಟೇ ಗೊತ್ತಿದ್ರು ಕೆಲವೊಂದ್ ಸರಿ ನಮ್ಗೆ ಒಂದು ಅಲಾರಂ ಬೇಕಾಗುತ್ತೆ, ಯಾರಾದ್ರೂ ಒಬ್ರು ಎಚ್ಚರಿಸಿ ಹೇಳಲಿಕ್ಕೆ. ನಮ್ಗೆಲ್ರಿಗೂ ಗೊತ್ತು, ಬೆಳಗ್ಗೆ ದಿನ 5 ಗಂಟೆಗೆ ಎದ್ದೇಳ್ಬೇಕು ಅನ್ನೋದು ಗೊತ್ತಿರುತ್ತೆ. ಗೊತ್ತಿದ್ರು ನಾವು ಅಲಾರಂ ಇಡ್ತೀವಿ. ಯಾಕೆ ಅಂದ್ರೆ ಕೆಲವೊಂದ್ಸರಿ ನಮ್ಗೆ ಗೊತ್ತಿರ್ದಿರ ನಾವು ಗಾಢವಾದ ನಿದ್ದೆಯಲ್ಲಿ ಹೋಗ್ಬಿಡ್ತೀವಿ. ಬೇಕಂತ ಹೋಗೋದಲ್ಲ, ಕೆಲವೊಂದ್ಸರಿ ಹೋಗ್ತೀವಿ. ಆದ್ರೆ ಆ ಅಲಾರಮ್ಮು ನಮ್ಮನ್ನ ಅವಾಗವಾಗ ಎಬ್ಬಿಸ್ತಿರುತ್ತೆ. ನಾವೆಷ್ಟು ಧ್ಯಾನ ಮಾಡಿ ಎಷ್ಟು ವಿಷಯಗಳು ತಿಳ್ಕೊಂಡ್ರು ನಮ್ಮನ್ನ ಎಚ್ಚರಿಸ್ಲಿಕ್ಕೆ ಒಬ್ಬ ಅಲಾರಂ ಇರ್ಬೇಕು. ಆ ಅಲಾರಮೇ ನಮ್ಮ ಒಬ್ಬ ಪರಮ ಗುರು, ನಮ್ ಜೊತೆ ಸದಾ ಇರ್ತಾರೆ. ಅವ್ರು ನಮ್ ಜೊತೆ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನಾವು ಪ್ರತಿ ಕ್ಷಣ ಅವೇರ್ನೆಸ್ ಇಂದ ಇರ್ಬೇಕು. ನಮ್ಮ ಆಕ್ಷನ್ಸ್ನ, ನಮ್ಮ ಮಾತುಗಳನ್ನ, ನಮ್ಮ ಯೋಚನೆಗಳನ್ನ ಒಂದು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ನಾವು ಎಷ್ಟು ಅಬ್ಸರ್ವ್ ಮಾಡ್ತೀವಿ ನಮ್ಮಲ್ಲಿ ಅಷ್ಟು ಜ್ಞಾನ ಅನ್ನೋದು ಬೆಳೀತಾ ಹೋಗ್ತೈತೆ. ಮತ್ತೆ ಇನ್ನೂ ಒಂದು ನಾ ಹೇಳ್ದೆ, ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅನ್ನೋದು ಬೆಳೀತಾ ಹೋಗುತ್ತೆ ಅನ್ಲಿಕ್ಕೆ ನಾನು
ನನ್ನ ಒಂದು ಲರ್ನಿಂಗ್ ನಾನೇನ್ ಕಲ್ತಿದ್ದೆ ಅನ್ನೋದನ್ನ ಇದೊಂದು ಹೇಳಿ ನನ್ನ ಭಾಷಣ ನಾನು ಮುಗಿಸ್ತೀನಿ. ಪತ್ರಿಜಿ ಅವ್ರಿಗೆ ಅವರ ಗುರುಗಳಾದ ಸದಾನಂದ ಯೋಗಿ ಅವರು ಒಂದ್ ಮಾತು ಹೇಳಿದ್ರು ಅಂತ ತುಂಬಾ ಕಡೆ ನಾವು ಕೇಳಿದೀವಿ. ಏನಂದ್ರೆ, ಸುಭಾಷ್ ಡೂ ಆರ್ ಡೈ, ಮಾಡು ಇಲ್ಲ ಸಾಯಿ. ಇನ್ನ ಇದು ಹಾಡ್ ಭಾಷೆಲ್ ಸಾಯಿ ಅಂತಾರೆ, ಮಾಡು ಇಲ್ಲ ಮಡಿ. ಈ ಒಂದು ಮಾತು ನಾನು ಚಿಕ್ಕವಳಿದ್ದಾಗ ಇದು ಯಾರು ಗಾಂಧೀಜಿ ಅವರು ಹೇಳಿರೋದನ್ನ ಕೇಳಿದ್ದೀನಿ. ಅದನ್ನ ನಾನು ಚಿಕ್ಕವಳಿದ್ದಾಗಿಂದಾನೆ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಖಂಡಿತ ಮಾಡ್ತಾನೆ ಇದ್ದೆ. ಮಾಡಬೇಕು ಇಲ್ಲ ಸಾಯ್ಬೇಕು ಆ ರೇಂಜಿಗೆ ಹಠ ಇದ್ದು ಮಾಡ್ತಾ 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 ಇದ್ದೆ. ಧ್ಯಾನಕ್ಕೆ ಬಂದ್ಮೇಲೆ ಅದು ಇನ್ನೂ ಜಾಸ್ತಿ ಆಯ್ತು. ಮಾಡ್ಬೇಕನ್ಕೊಂಡ್ರೆ ಕಂಪಲ್ಸರಿ ಮಾಡ್ಬೇಕು ಅಷ್ಟೇ, ಅದು ಗೊತ್ತಿರೋದು. ಮಾಡ್ತಾನೂ ಇದ್ದೆ. ಹಿಂಗೆ ಮಾಡ್ತಾ 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 ಇದ್ದಂಗೆ ಇದು ನಮ್ಮ ಹೊಸಪೇಟೆಯಲ್ಲಿ ವಿದ್ಯಾರಣ್ಯ ಪಿರಮಿಡ್ ಅಂತ ಒಂದು ಪಿರಮಿಡ್ ಇದೆ. ಅದು 2015 ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿತ್ತು. ಬಟ್ ರೆಗ್ಯುಲರ್ ಆಗಿ ಕ್ಲಾಸಸ್ ಆಗ್ಲಿ ಅದು ಸ್ವಲ್ಪ ಕಡಿಮೆ ಇತ್ತು. 2018ರಲ್ಲಿ ನಾನು ಜಾಬ್ ರಿಸೈನ್ ಮಾಡಿ ಅವಾಗಿಂದ ವಿದ್ಯಾರಣ್ಯ ಪಿರಮಿಡ್ ನ ನಾನೇ ವಾಲಂಟ್ರಿ ಆಗಿ ಅಲ್ಲಿ ಆಕ್ಟಿವಿಟೀಸ್ನೆಲ್ಲ ಡೆವಲಪ್ ಮಾಡ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಒಂದೊಂದ್ಸರಿ ಒಂದೊಂದು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಮಾಡ್ತಾ ಬಂದ್ವಿ. ಒಂದೊಂದ್ಸರಿ ಮನೆ ಧ್ಯಾನ ಅಂತ ಇಟ್ವಿ, 7 days 11 days 41 days ಅಂತ. ಬಟ್ ಹೊಸಪೇಟೆ ದೊಡ್ಡ ಸಿಟಿ ಆಗಿರೋದ್ರಿಂದ ತುಂಬಾ ದೂರ ಏರಿಯಾಗಳಲ್ಲಿ ನಮ್ಮ ಧ್ಯಾನಗಳಿರ್ತಿದ್ರು. ಅಲ್ಲಿಗೆ ಡೈಲಿ ಹೋಗಿ ಬರ್ಬೇಕಂದ್ರೆ ಜನನೂ ಗ್ಯಾದರ್ ಆಗ್ತಿರ್ಲಿಲ್ಲ. ಸೊ ಅದು ವರ್ಕೌಟ್ ಆಗ್ಲಿಲ್ಲ ನಮ್ಗೆ. ಹಾಗಾಗಿ ನಾನು ಏನ್ ಮಾಡ್ದೆ, ಚಿಕ್ಕ ಬೇಡ, ಒಂದೇ ಸರಿ ದೊಡ್ಡದ್ ಮಾಡ್ಬಿಡೋಣ ಅಂತ ಹೇಳಿ 2019ರಲ್ಲಿ ಏನ್ ಮಾಡಿದ್ವಿ, ಮಂಡಲ್ ಧ್ಯಾನ ಇಟ್ಬಿಟ್ವಿ. 41 days ಮಾಡ್ಬೇಕಿಲ್ಲ ಸಾಯ್ಬೇಕು, 41 ದಿನ ಯಾರು ಬರ್ತಾರೋ ಬಿಡ್ತಾರೋ, ಕೂತ್ ನಾನ್ ಮಾಡೋಣ ಪಿರಮಿಡ್ ಅಲ್ಲಿ ಅಂತ 41 days ಮಂಡಲ್ ಧ್ಯಾನ ಇಟ್ವಿ. ಸ್ಟಾರ್ಟಿಂಗ್ ಅಲ್ಲಿ ಬಂದ್ರು ಒಂದು 40 ಜನ ಬಂದ್ರು ಫಸ್ಟ್ನೇ ದಿನ. 2ನೇ ದಿನಕ್ಕೆ 25 ಜನ ಆದ್ರು. ಆಮೇಲೆ ಹಂಗೆ ಜನ ಕಡಿಮೆ ಆಗ್ತಾ ಕೊನೆಗೆ ಫೈನಲ್ ಆಗಿ ಇಬ್ರು ಮಂಡಲ್ ಧ್ಯಾನ 41 days ಕಂಪ್ಲೀಟ್ ಮಾಡಿದ್ರು. ಅದಾದ್ಮೇಲೆ ರೆಗ್ಯುಲರ್ ಆಗಿ ಹಂಗೆ ಮಂಡಲ್ ಧ್ಯಾನಗಳು ಸ್ಟಾರ್ಟ್ ಮಾಡ್ಕೊಂತ ಪ್ರತಿ ಗುರುವಾರ ಇಲ್ಲಿ ಸತ್ಸಂಗ ಮಾಡ್ತಾ ಇದ್ವಿ. ಹಿಂಗೆ ಸತ್ಸಂಗ ಮಾಡ್ತಾ ಇದ್ದು ಈ ಒಂದು ಸರ್ವಿಸ್ ಅಲ್ಲಿ ನಾನು ಇನ್ವಾಲ್ವ್ ಆದ್ನಲ್ವಾ, ಅವಾಗ ನನಗೆ ಇನ್ನೂ ಒಂದು ಡೂ ಆರ್ ಡೈಗೆ ಇನ್ನೂ ಒಂದು ಮೀನಿಂಗ್ ಗೊತ್ತಾಯ್ತು. ಮಾಡ್ಬೇಕಷ್ಟೇ, ಎಲ್ಲಿವರೆಗೂ ಮಾಡ್ಬೇಕು, ಸಾವು ಬರೋವರೆಗೂ ಮಾಡ್ಬೇಕು, ಇಲ್ಲದ್ರೆ ಸಾಯ್ಬೇಕಲ್ಲ. ಸಾವು ನಮ್ಮ ಹತ್ರ ಬರೋವರೆಗೂ ನಾವು ಪ್ರಯತ್ನ ಬಿಡದೆ ಮಾಡ್ತಾನೆ ಇರ್ಬೇಕು. ಸೊ ಹೀಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ 2000 ಯಾವಾಗ ಕರೋನಾ ಬಂತಲ್ವಾ, ಕರೋನಾ ಬಂದು ಮಾಡ್ತಿದ್ದು ಎಲ್ಲಾ ವರ್ಕ್ನುವೆ ಕರೋನಾ ಬಂದು ಒಂದ್ಸರಿ ಹೋಗ್ಬಿಟ್ಟು ಎಲ್ಲ ಸ್ಮ್ಯಾಶ್ ಆಗ್ಬಿಡ್ತು. ಮತ್ತೆ ಎಲ್ಲಾ ಟೀಮ್ನ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಾಗಿ ಬಂತು. ಅವಾಗ ಏನ್ ಮಾಡಿದ್ವಿ, ಒಂದೇ ಫಸ್ಟ್ಗೆ ಏನೋ ಒಂದು ದೊಡ್ಡದಾಗಿ ಮಾಡ್ಬೇಕು ಅನ್ಕೊಂಡು ಮಂಡಲ್ ಧ್ಯಾನ 41 days ಇಟ್ವಿ. ಮತ್ತೆ ಈ ಕರೋನಾ ಆದ್ಮೇಲೆ 2021 ಅಕ್ಟೋಬರ್ 1ಗೆ ಏನ್ ಸ್ಟಾರ್ಟ್ ಮಾಡಿದ್ರಂದ್ರೆ, ಒಂದು ಪ್ಲೇಸ್ ಅಲ್ಲ, ಹೊಸಪೇಟೆಯಲ್ಲಿ ಎಲ್ಲಾ ಕಡೆನೂ ನಾವು ರೀಚ್ ಆಗ್ಬೇಕಂದ್ರೆ ಎಲ್ಲಾ ಪ್ಲೇಸಸ್ ಅಲ್ಲೂ ಧ್ಯಾನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಒಂದೊಂದು ಏರಿಯಾನಲ್ಲಿ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡು ಒಂದೊಂದು ಏರಿಯಾನಲ್ಲಿ 41 ದಿನ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ತರ ಒಂದ್ಸರಿ 6 ಪ್ಲೇಸಸ್ ಅಲ್ಲಿ ಮಂಡಲ್ ಧ್ಯಾನ ಸ್ಟಾರ್ಟ್ ಮಾಡಿ ಒಂದೇ ಡೇಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಒಂದೇ ಡೇಟ್ ಅಲ್ಲಿ ಎಂಡ್ ಆಗ್ತಿತ್ತು. ಇದರಲ್ಲಿ ಗುರುವಾರ ಸತ್ಸಂಗ ಇರ್ತಿತ್ತು ಪಿರಮಿಡ್ ಅಲ್ಲಿ. ಎಲ್ಲಾ ಏರಿಯಾನಲ್ಲಿರೋ ಮಾಸ್ಟರ್ಸ್ನು ಪಿರಮಿಡ್ಗೆ ಗುರುವಾರ ಬಂದು ಅಲ್ಲಿ ಸತ್ಸಂಗಕ್ಕೆ ಇನ್ವಾಲ್ವ್ ಆಗ್ತಿದ್ರು. ಈ ತರ 21ರಲ್ಲಿ ಸ್ಟಾರ್ಟ್ ಆಯ್ತು. ಮತ್ತೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡ್ ಬಂದ್ವಿ. ಒಂದು ಮಂಡಲ್ ಧ್ಯಾನ ಮುಗಿದ್ಮೇಲೆ ಮತ್ತೆ ಇನ್ನೊಂದು ಮಂಡಲ್ ಧ್ಯಾನ ಸ್ಟಾರ್ಟ್ ಮಾಡ್ತಿದ್ವಿ. ಒಂದು ಮಂಡಲ್ ಧ್ಯಾನಕ್ಕೂ ಇನ್ನೊಂದು ಮಂಡಲ್ ಧ್ಯಾನಕ್ಕೂ ಮಧ್ಯದಲ್ಲಿ ಒಂದ್ಸರಿ ಪಿರಮಿಡ್ ಯಾತ್ರಾ ಅಂತ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಈ ಪಿರಮಿಡ್ ಯಾತ್ರಾ ಅಂದ್ರೆ, ನಾವು ನಮ್ಮ ಪಿರಮಿಡ್ ಅಲ್ಲಿ ನಾವ್ ಇಲ್ಲಿ ವರ್ಕ್ ಮಾಡ್ತಿದೀವಿ. ಬಟ್ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲಿ ಎಷ್ಟೋ ಪಿರಮಿಡ್ಸ್ ಇದಾವೆ. ಒಂದೊಂದು ಪಿರಮಿಡ್ಗೂ ಒಂದೊಂದು ಅದ್ಭುತವಾದ ಕಥೆ ಇದೆ. ಎಷ್ಟೋ ಜನದ ಎನರ್ಜಿ, ಎಷ್ಟೋ ಶ್ರಮ, ಎಷ್ಟೋ ಎನರ್ಜಿ, ದಟ್ಸ್ ಮಿರಾಕಲ್. ಒಂದೊಂದು ಪಿರಮಿಡ್ಗೆ ಹೋಗಿ ಕೇಳಿದ್ರೆ ಅವರ ಒಂದು ಅದ್ಭುತವಾದ ವರ್ಕ್ ಕೇಳಿದಾಗ ಎಷ್ಟು ರೋಮಾಂಚನ ಆಗುತ್ತೆ ಅಂದ್ರೆ, ಆ ಒಂದು ಎನರ್ಜಿ ನಮ್ಮಲ್ಲಿ ತುಂಬಾ ಅದ್ಭುತವಾಗಿರುತ್ತೆ. ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಒಂದು ಮಂಡಲ್ ಧ್ಯಾನಕ್ಕೂ ಇನ್ನೊಂದು ಮಂಡಲ್ ಧ್ಯಾನಕ್ಕೂ ಮಧ್ಯದಲ್ಲಿ ಒಂದು ಪಿರಮಿಡ್ ಹತ್ರ ಹೋಗಿ ಮತ್ತೆ ಗುರುವಾರ ಸತ್ಸಂಗದಲ್ಲಿ ಈ ಎಕ್ಸ್ಪೀರಿಯನ್ಸಸ್ ಹಂಚ್ಕೊಂತಿದ್ವಿ.
ಎಲ್ಲಾ ಏರಿಯಾ ಮಾಸ್ಟರ್ಸ್ ಸೇರಿ ಅನುಭವಗಳು ಹಂಚ್ಕೊಂತಾ ಇದ್ವಿ. ಮತ್ತೆ ಇವೆಲ್ಲ ಆದ್ಮೇಲೆ ಒಂದು ಸೆಲೆಬ್ರೇಷನ್, ಯಾವ್ದೋ ಒಂದು ಈವೆಂಟ್ ಹತ್ರದಲ್ಲಿ ಬರ್ತಿತ್ತು. ಫಾರ್ ಎಕ್ಸಾಂಪಲ್ ಅಕ್ಟೋಬರ್ 1 ಸ್ಟಾರ್ಟ್ ಮಾಡಿ ನವೆಂಬರ್ 10 ಮುಗೀತಿತ್ತು. ಅವಾಗ ನವೆಂಬರ್ 11ಗೆ ನಮ್ಮ ಪತ್ರಿಜಿ ಅವ್ರ ಬರ್ಡೇ ಇತ್ತು. ಮತ್ತೆ ಡಿಸೆಂಬರ್ 1 ಇಂದ ಸ್ಟಾರ್ಟ್ ಮಾಡ್ತಿದ್ವಿ, ಜಾನ್ವರಿಯಲ್ಲಿ ಇನ್ನೊಂದು ಈವೆಂಟ್ ಇರ್ತಿತ್ತು. ಮತ್ತೆ ಇದೇ ತರ ಏಪ್ರಿಲ್ ಸ್ಟಾರ್ಟ್ ಮಾಡ್ತಿದ್ವಿ, ಮೇನಲ್ಲಿ ನಮ್ಮ ಪಿರಮಿಡ್ ಆನಿವರ್ಸರಿ ಇತ್ತು. ಈ ತರ ಎವ್ರಿ ಟೈಮ್ ಒಂದು ಸೆಲೆಬ್ರೇಷನ್ ಮಾಡ್ತಾ ಮಾಡ್ತಾ ಹೋಗ್ತಿದ್ವಿ. ಈ ತರ ಮಾಡ್ತಾ ಇದ್ದಾಗ ಒಂದ್ಸರಿ ಮಂಡಲ ಧ್ಯಾನ ಮಾಡ್ತಿರುವಾಗ ಈ ಡೂ ಆರ್ ಡೈಗೆ ನನಗೆ ಇನ್ನೂ ಒಂದು ಅರ್ಥ ಆಯ್ತು. ಅದು ಏನಂದ್ರೆ, ಫಸ್ಟ್ನೇದೇನು ಮಾಡ್ಬೇಕು ಇಲ್ಲ ಸಾಯ್ಬೇಕು ಆ ಹಠ. ಎರಡನೇದು ಮಾಡ್ಬೇಕು, ಎಲ್ಲವರೆಗೂ ಮಾಡ್ಬೇಕು, ನಮ್ಗೆ ಸಾವ್ ಹತ್ರ ಬರೋವರೆಗೂ ಮಾಡ್ತಾನೆ ಇರ್ಬೇಕು, ಪ್ರಯತ್ನ ಅನ್ನೋದು ಬಿಡಬಾರ್ದು. ಈ ಮೂರನೇದು ನನಗೆ ಬಂದಂತ ಇನ್ನೊಂದು ಅರ್ಥ ಏನಂದ್ರೆ, ಮಾಡ್ಬೇಕು, ಎಲ್ಲಿವರೆಗೂ ಮಾಡ್ಬೇಕಂದ್ರೆ ಅದು ಕಂಪ್ಲೀಟ್ ಆಗೋವರೆಗೂ ಮಾಡ್ಬೇಕು. ಪಕ್ಕದಲ್ಲಿ ಸಾವು ಬರ್ತೈತೆ, ಬರ್ಲಿ, ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಯಮ ಬಂದಿರ್ತಾನೆ, ಹೇಳ್ಬೇಕು ಯಮಗೆ, ಯಮ ವೆಯ್ಟ್ ಮಾಡು, ನನಗಿನ್ನೂ ಇಲ್ಲಿ ಕೆಲಸ ಇದೆ, ನಾನು ಕೆಲಸ ಮುಗಿಸಿ ಬರ್ತೀನಿ, ಸ್ವಲ್ಪ ಹೊತ್ತು ಕಾಯಿ, ಇಲ್ಲ ಅಂದ್ರೆ ಮತ್ತೆ ಬರೋಗೋಗಂತ ಹೇಳ್ಬಿಟ್ಟು ಯಮನ ಕಳಿಸ್ಬೇಕು. ಅಂದ್ರೆ ನಮ್ಮಲ್ಲಿ ಅಷ್ಟು ಕಮಿಟ್ಮೆಂಟ್, ತಗೊಂಡಿರೋ ವರ್ಕ್ ಮೇಲೆ ಆ ಕಮಿಟ್ಮೆಂಟ್ ನಮ್ಗೆ ಇರ್ಬೇಕು. ಸೊ ಇದು ನಾನು ಧ್ಯಾನದಿಂದ ನಾನು ಕಲ್ತಿರುವಂತ, ನನ್ನಲ್ಲಿ ನನಗೆ ಧ್ಯಾನ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ನಾವು ಓದಿದ್ದಾಗ್ಲಿ, ಕಲ್ತಿದ್ದಾಗ್ಲಿ, ಕೇಳಿದ್ದಾಗ್ಲಿ, ಪ್ರತಿಯೊಂದೂ ನಾವು ನಮ್ಮ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಎನರ್ಜಿ ಬೆಳೀತಾ ಹೋದಂಗೆಲ್ಲ ನಾವು ಕಲ್ತಿರೋ ಪ್ರತಿಯೊಂದಕ್ಕೂ ಒಂದು ಹೊಸ ರೂಪ ಅನ್ನೋದು ಬರ್ತಾ ಇರ್ತೈತೆ, ಹೊಸ ಅರ್ಥ ಗೊತ್ತಾಗುತ್ತೆ, ನಮ್ಮಲ್ಲಿ ಆ ಬದಲಾವಣೆ ಅನ್ನೋದು ಆಗುತ್ತೆ. ಸೊ ಮಾಸ್ಟರ್ಸ್ ನಾನು ಹೇಳೋದೊಂದೇ, ಧ್ಯಾನ ಮಾಡೋಣ, ಮಾಡ್ತಾ ಇರೋಣ, ಮಾಡ್ತಾ 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 ಹೊಸ ಹೊಸ ವಿಷಯಗಳನ್ನ ಕಲಿತಾ ಹೋಗೋಣ. ನಮ್ಮ ಪತ್ರಿಜಿ ಅವ್ರು ಹೇಳ್ದಾಗೆ ನಾವು ಮಾಡ್ಬೇಕಾಗಿರುವಂತ 3 ಕೆಲಸಗಳು ಏನಂದ್ರೆ, ಒಂದು ಧ್ಯಾನ ನಿರಂತರವಾಗಿ ಮಾಡ್ಬೇಕು, ಇನ್ನೊಂದು ಸ್ವಾಧ್ಯಾಯ, ಕಂಪಲ್ಸರಿ ಸ್ವಾಧ್ಯಾಯ. ಸ್ವಾಧ್ಯಾಯ ಏನು ಅಂದ್ರೆ, ನಮ್ಗೆ ಯಾವ ಭಾಷೆ ಓದ್ಲಿಕ್ಕೆ ಬರುತ್ತೆ, ಕನ್ನಡ ಬರುತ್ತಾ, ಓದೋಣ. ಕನ್ನಡದಲ್ಲಿ ಏನು ಬುಕ್ಸ್ ಇದಾವೆ, ಎಷ್ಟೋ ಒಳ್ಳೆ ಒಳ್ಳೆ ಮಾಸ್ಟರ್ಸ್ ಬರ್ದಿರುವಂತ ಬುಕ್ಸ್ ಇದಾವೆ. ಈಗ ಇವರು ಗಂಗಾವತಿ ಲಲಿತಾ ಮೇಡಮ್ ಅವರು ಎಷ್ಟೊಂದು ಪತ್ರಿಜಿ ಅವರ ಪುಸ್ತಕಗಳನ್ನ ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ತೆಲುಗು ಓದ್ಲಿಕ್ಕೆ ಬರಲ್ಲ ಅಂದ್ರೆ ಕನ್ನಡ ಓದೋಣ, ಕನ್ನಡ ಪುಸ್ತಕಗಳು ತುಂಬಾ ಪುಸ್ತಕಗಳಿದಾವೆ, ಓದೋಣ, ಪುಸ್ತಕಗಳು ಓದೋಣ. ಮತ್ತೆ ಪರಮಹಂಸ ಯೋಗಾನಂದ ಅವ್ರದ್ದು ಕನ್ನಡದಲ್ಲಿ ಪುಸ್ತಕ ಇದೆ, ಪ್ರತಿಯೊಬ್ರು ಆ ಪುಸ್ತಕನ ಓದ್ಬೇಕು. ಮತ್ತೆ ಇನ್ನೊಬ್ರು ಮುಮುಕ್ಷು ಮುಲ್ಲ ಕಿರೀಟಂ ಅಂತ ಹೇಳ್ಬಿಟ್ಟು ತಪಸ್ವಿಜಿ ಮಹಾರಾಜ್ ಅವ್ರದ್ದು ಒಂದು ಅದ್ಭುತವಾದ ಸಾಧನೆಯ ಕಥೆ ಇದೆ, ಆ ಒಂದು ಪುಸ್ತಕನ ಓದೋಣ. ಮೀಲಾರೇಪ ಅವ್ರ ಪುಸ್ತಕನ ಕನ್ನಡದಲ್ಲಿ ಬಂದಿದೆ, ಅದನ್ನ ಓದೋಣ. ಕನ್ನಡದಲ್ಲಿ ತುಳಸಿದಳ ಪುಸ್ತಕ ಇದೆ, ಅದ್ಭುತವಾದ ಪುಸ್ತಕ, ಪ್ರತಿಯೊಬ್ಬರು ಪುಸ್ತಕ ತುಳಸಿದಳನ ಓದ್ಬೇಕು. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಸ್ವಾಧ್ಯಾಯ ಮಾಡ್ಬೇಕು. ಯಾವ ಭಾಷೆ ಬರುತ್ತೆ ಆ ಭಾಷೆನ ನಾವು ಪುಸ್ತಕಗಳು ಓದ್ಬೇಕು. ಇಲ್ಲ ನಮ್ಗೆ ಯಾವುದೇ ಬೇರೆ ಪುಸ್ತಕ ಯಾವ್ದು ಸಿಕ್ತಿಲ್ಲಪ್ಪ ಅಂದ್ರೆ, ನಮ್ಮ ಪಿರಮಿಡ್ ಮಾಸ್ಟರ್ಸ್ ಅದ್ಭುತವಾದ ಅನುಭವಗಳನ್ನ, ಮತ್ತೆ ಎಲ್ಲೆಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತಿದಾವೆ ಅನ್ನುವಂತ ಎಲ್ಲಾ ವಿಷಯಗಳು ಇರುವಂತ ಒಂದು ಅದ್ಭುತವಾದ ಪುಸ್ತಕ ಧ್ಯಾನ ಕಸ್ತೂರಿ ಮ್ಯಾಗಝಿನ್. ಪ್ರತಿ ತಿಂಗಳ ಅದ್ರಲ್ಲಿ ಹೊಸ ಹೊಸ ವಿಷಯಗಳು ಬರ್ತವೆ, ಪತ್ರಿಜಿ ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ಆ ಮ್ಯಾಗಝಿನ್ ಓದೋಣ. ಮತ್ತೆ ಇನ್ನು ನಮ್ಗೆ ಮೈಸೂರಿನವರು ಒಂದು ಇದು ಧ್ಯಾನ ಮೈಸೂರು ಅಂತ ಅವರೊಂದು ಹೊಸ ಮ್ಯಾಗಝಿನ್ ಸ್ಟಾರ್ಟ್ ಮಾಡಿದ್ದಾರೆ, ಆ ಮ್ಯಾಗಝಿನ್ ನ ತರಿಸ್ಕೊಳ್ಳೋಣ. ನಮ್ಗೆ ತಿಂಗಳಿಗೆ ಹಾರ್ಡ್ಲಿ ಒಂದು 20-30 ರೂಪಾಯಿ ಆಗುತ್ತೆ, ಇಲ್ಲ 50 ರೂಪಾಯಿ ಆಗುತ್ತೆ ಒಂದು ಪುಸ್ತಕಕ್ಕೆ ಮ್ಯಾಗಝಿನ್ ತರಿಸ್ಕೊಂಡ್ರೆ. ಧ್ಯಾನ ಕಸ್ತೂರಿ ಆಗ್ಲಿ, ಧ್ಯಾನ ಮೈಸೂರು ಆಗ್ಲಿ. ನಮ್ಗೆ ಇಂಗ್ಲಿಷ್ ಬರುತ್ತಾ, ಇಂಗ್ಲಿಷ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಪತ್ರಿಜಿ ಅವ್ರ ಬುಕ್ಸ್ ಇದಾವೆ, ಓಶೋ ಬುಕ್ಸ್ ಇದಾವೆ, ಟಾರ್ಕಮ್ ಬುಕ್ಸ್ ಇದಾವೆ, ಲಿಂಡಾ ಗುಡ್ಮನ್ ಇದಾವೆ, ಲೂಯಿಸ್ ಹೇವ್ ಇದಾವೆ, ಎಲ್ಲ ಎಷ್ಟು ಸ್ವಾಮಿ ರಾಮವ್ ಇದಾವೆ, ಸ್ವಾಮಿ ಶಿವಾನಂದ ಅವ್ರವಿದಾವೆ, ಇಂತಿಂತ ಅದ್ಭುತವಾದ ಮಾಸ್ಟರ್ಸ್ ಇದಾವೆ. ಪ್ರತಿಯೊಬ್ರು ಮಾಸ್ಟರ್ಸ್ ಬುಕ್ಸ್ ನಾವು ಓದ್ತಾ ಓದ್ತಾ ಓದಂಗೆಲ್ಲ ನಮ್ಗೆ ಎಷ್ಟು ಅಪಾರವಾದ ಜ್ಞಾನ ಸಿಗುತ್ತೆ. ಮತ್ತೆ ಸತ್ಸಂಗ, ನಾವು ಸತ್ಸಂಗ ಮಾಡ್ತಾ ಇದೀವಿ, ಎಸ್, ಇಲ್ಲಿ ಕೂತು ಕೇಳ್ತಾ ಇದ್ದೀವಿ, ಎಲ್ಲಾ ಸ್ಪೀಚಸ್, ಎಲ್ಲಾ ಮಾಸ್ಟರ್ಸ್ ಸ್ಪೀಚಸ್ ಕೇಳ್ತಿದೀವಿ. ಸ್ಪೀಚ್ ಕೇಳೋಣ, ಮತ್ತೆ ಧ್ಯಾನ ಕೂತ್ಕೊಳ್ಳೋಣ. ನಮ್ಗೆ ಏನ್ ಬೇಕು, ಎಷ್ಟು ಬೇಕು ಅಷ್ಟೇ ತಲೆಗೆ ಹೋಗುತ್ತೆ. ನಾವು ಕೇಳಿ ಧ್ಯಾನ ಮಾಡಿಲ್ಲ ಅಂದ್ರೆ ಅದ್ ಏನೇನ್ ತಗೊಂಡಿರ್ತೀವಿ ನಮ್ಗೆ ಗೊತ್ತಾಗ್ದಿರ ಆಗುತ್ತೆ. ನೀವು ತಗೊಳ್ಳುವಂತ ಸ್ಪೀಚ್ ಆಗ್ಲಿ, ಮಾಡುವಂತ ಧ್ಯಾನ ಆಗ್ಲಿ, ಓದಿ ತಗೊಳ್ಳುವಂತ ಜ್ಞಾನ ಆಗ್ಲಿ, ನಮ್ಮ ಆತ್ಮಗೆ ಆಹಾರ. ಅದು ಆ ಆತ್ಮಗ ಆಹಾರ ನಾವು ಕೊಡ್ತಾ ಕೊಡ್ತಾ ಹೋದಂಗೆಲ್ಲ ನಮ್ಮಲ್ಲಿ ಒಂದು ಬದಲಾವಣೆ ಅನ್ನೋದು ಆಗುತ್ತೆ, ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅನ್ನೋದು ಬೆಳೀತಾ ಹೋಗುತ್ತೆ. ಸೊ ಮತ್ತೆ ಇನ್ನೂ ಒಂದು ನಾನು ಕೊನೆಯದಾಗಿ ಹೇಳೋದೊಂದೇ,
ಪತ್ರಿಜಿ ಅವರು ಹೇಳುವಂತ 18 ಪ್ರಿನ್ಸಿಪಲ್ಸ್ ಏನಿದಾವೆ ಅದನ್ನ ಪ್ರತಿಯೊಬ್ರು ಒಂದೊಂದೊಂದೊಂದು ಆಚರಣೆ ಮಾಡ್ಕೊಳ್ತಾ ಹೋಗೋಣ. ವರ್ಷಕ್ಕೊಂದು ಆಚರಣೆ ಮಾಡೋಣ. ಒಂದು ವರ್ಷ ಸಂಪೂರ್ಣವಾಗಿ ಧ್ಯಾನ 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 ಸಂಪೂರ್ಣವಾಗಿ ಧ್ಯಾನನ ಅಭ್ಯಾಸ ಮಾಡೋಣ. ಇನ್ನೊಂದು ವರ್ಷ ಇಲ್ಲಿ ಧ್ಯಾನ ಹೆಂಗೋ ಅಭ್ಯಾಸ ಆಗಿರುತ್ತೆ, ಅದ್ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರ್ ಸ್ವಾಧ್ಯಾಯ ಅನ್ನೋದು ಸ್ಟಾರ್ಟ್ ಮಾಡೋಣ. ಬಿಡದಿರ ಸ್ವಾಧ್ಯಾಯನ ಕಂಟಿನ್ಯೂ ಮಾಡ್ಕೊಂತ, ಈಗ ಧ್ಯಾನ ಹೇಗಿದ್ರು ಎಲ್ರು ಮಾಡ್ತಾನೆ ಇದೀವಿ. ಸ್ವಾಧ್ಯಾಯ ಅನ್ನೋದು ಈ ವರ್ಷದಿಂದ ಕಮಿಟ್ಮೆಂಟ್ ತಗೊಂಡ್ಬಿಟ್ಟು ಸ್ವಾಧ್ಯಾಯ ಮಾಡ್ತಾ ಇರೋಣ. ಎಲ್ಲರಿಗೂ ಸ್ವಾಧ್ಯಾಯ ಮಾಡೋಣ ಅಂದ್ರೆ ಪಕ್ಕದಲ್ಲಿ ಯಮ ಬಂದ್ರೂ ಇರು, ನಂದು ಈ ಪುಸ್ತಕ ಮುಗ್ದಿಲ್ಲ, ನೀನ್ ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಯಮಂಗ್ ಹೇಳ್ಬೇಕು. ಸಜ್ಜನ್ ಸಾಂಗತ್ಯ ಕೇಳ್ತಾನೆ ಇರ್ಬೇಕು. ನೆಕ್ಸ್ಟ್ ಮೌನ. ಪತ್ರಿಜಿ ಅವರು 18 ಪ್ರಿನ್ಸಿಪಲ್ಸ್ ಅಲ್ಲಿ ಅದ್ಭುತವಾದದ್ದು ಮೌನ. ಮೌನ ಮಾಡ್ತಾ ಇರ್ಬೇಕು. ವಾರದಲ್ಲಿ ಒಂದಿನ ಮೌನ ಮಾಡೋಣ. ಇಲ್ಲ ಮನೆಯಲ್ಲಿ ನಮ್ಗೆ ಡಿಸ್ಟರ್ಬ್ ಮಾಡೋರು ಇರಲ್ಲ, ಅಂದ್ರೆ ನಮ್ಗೆ ಯಾವುದೇ ತರದ ಒಂದು ಪ್ರಾಪಂಚಿಕ ಜವಾಬ್ದಾರಿಗಳಿಲ್ಲ ಅಂದಾಗ, ಅದೇ ಮಕ್ಕಳು ಚಿಕ್ಕವರಿರಲ್ಲ, ದೊಡ್ಡವರಾಗಿರ್ತಾರೆ, ಐ ಆಮ್ ಲಿಟ್ಲ್ ಬಿಟ್ ಫ್ರೀ ಅಂದಾಗ ಒಂದು ವಾರ ಮೌನ ಇರೋಣ, ಒಂದ್ 15 ದಿನ ಮೌನ ಇರೋಣ, ಇಲ್ಲ ಒಂದ್ ತಿಂಗಳು ಮೌನ ಇರೋಣ. ಇಲ್ಲ ಮಕ್ಳು ಮರಿ ಇರ್ತಾರಪ್ಪ, ಡ್ಯೂಟಿಗೆ ಹೋಗ್ಬೇಕಪ್ಪ, ಕೆಲ್ಸಗಳಿರ್ತಾವಪ್ಪ ಅಂದ್ರೆ ವಾರದಲ್ಲಿ ಒಂದಿನ ಮೌನ. ಹುಣ್ಣಿಮೆ ಧ್ಯಾನಗಳು ಮಿಸ್ ಮಾಡದೇ ಇರೋದು. ಈ ತರ ಆ 18 ಪ್ರಿನ್ಸಿಪಲ್ಸ್ ಲೆಟ್ ಸ್ಟಾರ್ಟ್. ಒಬ್ಬೊಬ್ರು ಒಂದೊಂದೊಂದೊಂದು, ಎಲ್ಲರೂ ಒಂದೊಂದೊಂದೊಂದು ವರ್ಷಕ್ಕೊಂದು ತಗೊಳ್ಳೋಣ. ವರ್ಷ ಪೂರ್ತಿ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗೋಣ. ಇದಿಷ್ಟು ನನ್ನ ಅನುಭವದ ಮಾತುಗಳನ್ನ ನಾನು ಹೇಳಿಕೊಂಡೆ. ನನಗೆ ಅವಕಾಶ ಕೊಟ್ಟಂತ ಎಲ್ಲಾ ಮಾಸ್ಟರ್ಸ್ಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೇಡಮ್.